Hi, I am Kaviraj from scoringtarget.com. In today's session, we are going to learn PUC first year, chapter 10, Frederick Douglass. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ 10ನೇ ಪಾಠವನ್ನು ಇವತ್ತು ಕಲಿತಾ ಇದ್ದೀವಿ. ಈಗಾಗಲೇ PUC ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂತೆ 9 ಚಾಪ್ಟರ್ಗಳನ್ನು ಮತ್ತು ಅದರ ಪ್ರಶ್ನೋತ್ತರ ಕೂಡ ವಿಡಿಯೋ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ ಇವತ್ತು ನಾವು ಕಂಟಿನ್ಯೂ ಮಾಡ್ತಿರೋದು ಚಾಪ್ಟರ್ 10 ಫ್ರೆಡ್ರಿಕ್ ಡೌಗ್ಲಾಸ್ ಅಂತಕ್ಕಂಥ ಒಂದು ಪಾಠವನ್ನು ನೋಡೋಣ. ಈ ಪಾಠ ಏನಿದೆ? An expert from narrative of the life of Frederick Douglass, an American slave. ಅಮೇರಿಕ ದೇಶದ ಒಬ್ಬ ಗುಲಾಮನಾಗಿರ್ತಕ್ಕಂಥ ಫ್ರೆಡ್ರಿಕ್ ಡೌಗ್ಲಾಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ಕಲಿಯೋಣ. ಓಕೆ, ಗುಲಾಮಗಿರಿ ಪದ್ಧತಿ ಬಗ್ಗೆ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಈ ಪಾಠದಲ್ಲಿ ನೋಡೋಣ. ಫ್ರೆಡ್ರಿಕ್ ಡೌಗ್ಲಾಸ್ ವಾಸ್ ಬಾರ್ನ್ ಇನ್ ಸ್ಲೇವರಿ ಆ್ಯಸ್ ಫ್ರೆಡ್ರಿಕ್ ಅಗಸ್ಟಸ್ ವಾಷಿಂಗ್ಟನ್ ಬೇಲಿ ನಿಯರ್ ಈಸ್ಟರ್ನ್ ಇನ್ ಟ್ಯಾಬ್ಲೆಟ್ ಕಂಟ್ರಿ, ಮೇರಿಲ್ಯಾಂಡ್. ಸೊ ಮೇರಿಲ್ಯಾಂಡ್ನ ಟಾಲ್ಬೋಟ್ ಈಸ್ಟರ್ನ್ ಇರ್ತಕ್ಕಂಥ ಟ್ಯಾಬ್ಲೆಟ್ ಅಂತಕ್ಕಂಥಲ್ಲಿ ಈ ಫ್ರೆಡ್ರಿಕ್ ಡೌಗ್ಲಾಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹುಡ್ತಾನೆ. ಇವರನ್ನು ಗುಲಾಮರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಿ ವಾಸ್ ನಾಟ್ ಶ್ಯೂರ್ ಆಫ್ ದಿ ಎಕ್ಸಾಕ್ಟ್ ಇಯರ್ ಆಫ್ ಹಿಸ್ ಬರ್ತ್, ಬಟ್ ಹಿ ನ್ಯೂ ದ್ಯಾಟ್ ಇಟ್ ವಾಸ್ 1817 ಆರ್ 1818. ಸೊ ಅವರು ಈ ಒಂದು ಪಾಠದಲ್ಲಿ ಬಿಗಿನಿಂಗಲ್ಲಿ ಈ ಪಾಠದ ಒಂದು ಇಂಟ್ರಡಕ್ಷನ್ ಇದೆ. ಸೊ ಅವ್ರು ಹುಟ್ಟಿದ್ದು ನಿಖರವಾದ ಡೇಟ್ ಅಂತಿಲ್ಲ, ಬಟ್ ಅವರ ಒಂದು ನೆನಪಿನ ಪ್ರಕಾರ 1817 ಅಥವಾ 1818ರಲ್ಲಿ ಹುಟ್ಟಿರ್ಬೋದು ಅಂತ ಒಂದು ಊಹೆಯನ್ನು ಮಾಡ್ತಾರೆ. ಆ್ಯಸ್ ಅ ಯಂಗ್ ಬಾಯ್ ಹಿ ವಾಸ್ ಸೆಂಟ್ ಟು ಬ್ಯಾಲ್ಟಿಮೋ ಟು ಬಿ ಅ ಹೌಸ್ ಸರ್ವೆಂಟ್ ವೇರ್ ಹಿ ಲರ್ನ್ ಟು ರೀಡ್ ಆ್ಯಂಡ್ ರೈಟ್. ಸೊ ಇವರು ತಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಬ್ಯಾಲ್ಟಿಮೋರ್ಗೆ ಕಳಿಸ್ತಾರೆ. ಬ್ಯಾಲ್ಟಿಮೋರಲ್ಲಿ ಇವರನ್ನು ಸರ್ವೆಂಟಾಗಿ ಒಬ್ಬ ಹೌಸ್ ಸರ್ವೆಂಟಾಗಿ, ಮನೆಯ ಸೇವಕರಾಗಿ ಇವರನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಈ ಏನಿರ್ತಾರೆ ಮ್ಯಾನೇಜರ್ ಅಂತ ಅಲ್ಲಿರ್ತಕ್ಕಂಥ ಮಾಲೀಕರು, ಆ ಮಾಲೀಕರ ಹೆಂಡತಿ ಏನು ಮಾಡ್ತಾರೆ, ಇವರಿಗೆ ಓದೋದು ಮತ್ತು ಬರೆಯೋದನ್ನು ಕಲಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಪೇಜಿಗೆ ಹೋಗೋಣ ಈಗ. ಓಕೆ, ಐ ಥಿಂಕ್ ಯು ಆರ್ ಸೀಯಿಂಗ್ ದಿಸ್. ಓಕೆ, ಏನಿದೆ ನೋಡಿ ನೆಕ್ಸ್ಟ್. ವಿತ್ ದ ಅಸಿಸ್ಟೆನ್ಸ್ ಆಫ್ ಮಾಸ್ಟರ್ಸ್ ವೈಫ್, ಅಂದರೆ ಆ ಮಾಲೀಕನ ಹೆಂಡತಿ ಅವನಿಗೆ ಓದೋದು ಬರೆಯೋದನ್ನು ಕಲಿಸ್ತಾಳೆ. ಯಾರಿಗೆ? ಡೌಗ್ಲಾಸ್ ಅವರಿಗೆ. ಇನ್ 1838 ಹಿ ಎಸ್ಕೇಪ್ಡ್ ಫ್ರಮ್ ಸ್ಲೇವರಿ ಆ್ಯಂಡ್ ವೆಂಟ್ ಟು ನ್ಯೂಯಾರ್ಕ್ ಸಿಟಿ. ಸೊ 1838ರಲ್ಲಿ ಆ ಮನೆಯಿಂದ ಅವ್ರು ತಪ್ಪಿಕೊಂಡು ಏನು ಮಾಡ್ತಾರೆ ಅಂದರೆ ನ್ಯೂಯಾರ್ಕ್ನ ಸಿಟಿಗೆ ಹೋಗ್ತಾರೆ. ವೇರ್ ಹಿ ಮ್ಯಾರಿಡ್ ಆ್ಯನ್ ಮುರಾ. ಸೊ ಆ್ಯನಿಡ್ ಅವ್ರು ಏನು ಮಾಡ್ತಾರೆ ಅಂದರೆ ಆ್ಯನ್ನ ಮುರಾ ಅವರಿಗೆ ಮದುವೆಯನ್ನು ಆಗ್ತಾರೆ, ಅಂದರೆ ಅವ್ರ ವೈಫ್ ಹೆಸರು. ಫ್ರೀ ಕಾಲರ್ಡ್ ವುಮೆನ್ ಹೂಮ್ ಹಿ ಹ್ಯಾಡ್ ಮೆಟ್ ಇನ್ ಬ್ಯಾಲ್ಟಿಮೋರ್. ಸೊ ಬ್ಯಾಲ್ಟಿಮೋರಲ್ಲಿ ಭೇಟಿಯಾದಂಥ ಒಂದು ಕಲರ್ಡ್ ವುಮೆನ್ ಇರ್ತಾಳೆ, ಅವರನ್ನು ಮದುವೆ ಆಗ್ತಾರೆ. ಸೂನ್ ದೇರ್ ಆಫ್ಟರ್ ಹಿ ಚೇಂಜ್ಡ್ ಹಿಸ್ ನೇಮ್ ಟು ಫ್ರೆಡ್ರಿಕ್ ಡೌಗ್ಲಾಸ್ ಅಂತ ಅವ್ರ ಹೆಸರನ್ನು ಬದಲಾಯಿಸ್ಕೋತಾರೆ. ಇನ್ 1841 ಹಿ ಅಡ್ರೆಸ್ ಟು ಕನ್ವೆನ್ಷನ್ ಆಫ್ ದಿ ಮೆಸಚೂಸೆಟ್ಸ್ ಆ್ಯಂಟಿ ಸ್ಲೇವರಿ ಸೊಸೈಟಿ ಇನ್ ನಂಟುಕೆಟ್ ಆ್ಯಂಡ್ ಸೊ ಗ್ರೇಟ್ಲಿ ಇಂಪ್ರೆಸ್ಡ್ ದಿ ಗ್ರೂಪ್ ದಟ್ ದೇ ಇಮಿಡಿಯೇಟ್ಲಿ ಎಂಪ್ಲಾಯ್ಡ್ ಹಿಮ್ ಆ್ಯಸ್ ಅನ್ ಏಜೆಂಟ್. ಸೊ ಅವರು ಈ ಮೆಸಚೂಸೆಟ್ಸ್ನಲ್ಲಿರ್ತಕ್ಕಂಥ ಆ್ಯಂಟಿ ಸ್ಲೇವರಿ ಅಂದರೆ ಈ ಗುಲಾಮಗಿರಿ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಸಂಘದಲ್ಲಿ ಸೇರ್ಕೋತಾರೆ. ಅಲ್ಲಿ ಒಬ್ಬ ಏಜೆಂಟರಾಗಿ ಅವರು ಕೆಲಸವನ್ನು ಕೂಡ ಮಾಡ್ತಾರೆ. ಹಿ ವಾಸ್ ಸಚ್ ಅನ್ ಇಂಪ್ರೆಸಿವ್ ಆರೇಟರ್ ಅಂದರೆ ವಾಗ್ಮಿ, ಉತ್ತಮ ಮಾತನಾಡೋರನ್ನು ಆರೇಟರ್ ಅಂತ ಕರೀತಾರೆ. ದಟ್ ನ್ಯೂಮರಸ್ ಪರ್ಸನ್ಸ್, ನ್ಯೂಮರಸ್ ಅಂದರೆ ಅಸಂಖ್ಯಾತ, ಸಾಕಷ್ಟು ಪರ್ಸನ್ಸ್ ಡಿಬೇಟೆಡ್ doubted if he had ever been a slave. So he wrote narrative of the life of the Frederick Douglass ಅಂತಕ್ಕಂಥ ಒಂದು ನ್ಯಾರೇಟಿವ್ ಕಥೆಯನ್ನು ಬರೀತಾರೆ. ಡ್ಯೂರಿಂಗ್ ದಿ ಸಿವಿಲ್ ವಾರ್ he assisted in the recruitment of colored men for the 15th and 55th Massachusetts regiments. ಸೊ ಅವರು ಸೈನ್ಯದಲ್ಲಿರ್ತಕ್ಕಂಥ ಈ ಸಿವಿಲ್ ವಾರಲ್ಲಿ ಏನು ಮಾಡ್ತಾರೆ, ತಮ್ಮ ಸೈನಿಕರನ್ನು ನೇಮ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. 54 ಮತ್ತು 55ನೇ ಒಂದು ರೆಜಿಮೆಂಟ್ ಏನಿರುತ್ತೆ, ಒಂದು ತಂಡ ಏನಿರುತ್ತೆ, ಆ ಸೈನಿಕ ತುಕಡಿಗೆ ನೇಮಕವನ್ನು ಮಾಡ್ತಾರೆ. ಕಾನ್ಸಿಸ್ಟೆಂಟ್ಲಿ ಆರ್ಗ್ಯೂಡ್ ಫಾರ್ ದಿ ಇಮ್ಯಾನ್ಸಿಪೇಷನ್ ಆಫ್ ಸ್ಲೇವ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಗುಲಾಮಗಿರಿ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅಲ್ಲಿಂದ ಇವರು ಪ್ರಾರಂಭವನ್ನು ಮಾಡ್ತಾರೆ. ಆಫ್ಟರ್ ದ ವಾರ್ ಹಿ ವಾಸ್ ಆ್ಯಕ್ಟಿವ್ ಇನ್ ಸೆಕ್ಯೂರಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ರೈಟ್ಸ್ ಆಫ್ ದಿ ಫ್ರೀ ಮೆನ್. ಸೊ ಈ ಥರ ಒಂದು ಗುಲಾಮಗಿರಿ ವಿರುದ್ಧ ಹೋರಾಡ್ತಕ್ಕಂಥ ಪ್ರಯತ್ನ ಮಾಡೋ ಜೊತೆಗೆ ಅವರಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಫ್ಟರ್ ದಿ ವಾರ್ ಹಿ ವಾಸ್ ಆ್ಯಕ್ಟಿವ್ ಇನ್ ಸೆಕ್ಯೂರಿಂಗ್, ಆಯಿತಾ. ಇನ್ ದಿ ಹಿಸ್ ಲೆಟರ್ ಇಯರ್ಸ್ ಅಟ್ ಎ ಡಿಫರೆಂಟ್ ಟೈಮ್ ಹಿ ವಾಸ್ secretary of the Santa Domingo Commission. ಸೊ ಸಾಂತಾ ಡೊಮಿನೋಗೋ ಕಮಿಷನ್ ಏನಿದೆ, ಆ ಒಂದು ಕಮಿಷನನ್ನು ಸೆಕ್ರೆಟರಿಯಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮಾರ್ಷಲ್ ಆ್ಯಂಡ್ ದಿ
recorder of deeds of the District of Columbia and United States Minister to Haiti. His other autobiographical works are ಅವರು ಬರೆದಂಥ ಇತರ ಒಂದು ಆತ್ಮಚರಿತ್ರೆಗಳು ಯಾವಂದರೆ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್ ಆ್ಯಂಡ್ ಲೈಫ್ ಆ್ಯಂಡ್ ಟೈಮ್ ಆಫ್ ಫ್ರೆಡ್ರಿಕ್ ಡೌಗ್ಲಾಸ್ ಪಬ್ಲಿಷ್ಡ್ ಇನ್ 1855 ಆ್ಯಂಡ್ 1881 ರೆಸ್ಪೆಕ್ಟಿವ್ಲಿ. ಸೊ ಅವರು ಎರಡು ಆತ್ಮಚರಿತ್ರೆಗಳನ್ನ ಬರೀತಾರೆ, ಒಂದು ಮೈ ಬಾಂಡೇಜ್ ಮತ್ತು ಮೈ ಫ್ರೀಡಮ್ ಅನ್ನೋದು, ಇನ್ನೊಂದು ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ದಿ ಫ್ರೆಡ್ರಿಕ್ ಡೌಗ್ಲಾಸ್ ಅಂತಕ್ಕಂಥ ಎರಡು ಒಂದು ಆತ್ಮಚರಿತ್ರೆಯನ್ನು ಅವರು 1855ರಲ್ಲಿ ಮುದ್ರಣವನ್ನು ಮಾಡ್ತಾರೆ, ಇನ್ನೊಂದು 1881ರಲ್ಲಿ. ಸೊ ಇಷ್ಟು ಸಾಧನೆಯನ್ನು ಮಾಡಿದಂಥ ಈ ಡೌಗ್ಲಾಸ್ ಅವರು ಹಿ ಡೈಡ್ ಇನ್ 1895, ಅವರು 1895ರಲ್ಲಿ ಒಂದು ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ ಅಂತ ಇಲ್ಲಿವರೆಗೆ ನಾವು ಪಾಠದ ಒಂದು ಇಂಟ್ರಡಕ್ಷನ್ ನೋಡಿದ್ದೀವಿ. ಸೊ ಈಗ ಪಾಠ ಪ್ರಾರಂಭವಾಗುತ್ತೆ. ಈ ಪಾಠದಲ್ಲಿ ನಮಗೆ ಫ್ರೆಡ್ರಿಕ್ ಡೌಗ್ಲಾಸ್ ಅವರು ತಮ್ಮ ಒಂದು ಚರಿತ್ರೆ ಅಂದರೆ ತಾವು ಜೀವನದಲ್ಲಿ ಒಬ್ಬ ಗುಲಾಮಗಿರಿಯ ಪದ್ಧತಿಯೊಳಗೆ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ, ಜೀವನವನ್ನು ಯಾವ ಥರ ನಡೆಸಿದ್ದಾರೆ ಅಂತಕ್ಕಂಥ ಅವರ ಒಂದು ಬಯೋಗ್ರಫಿಯನ್ನು ನಾವಿಲ್ಲಿ ತಿಳ್ಕೊಬೋದು. ಐ ವಾಸ್ ಬಾರ್ನ್ ಇನ್ ಟೊಕ್ಯಾವೋ ನಿಯರ್ ಹಿಲ್ಸ್ಬ್ರಾಟ್ ಆ್ಯಂಡ್ about 12 miles from eastern in Talbot ಕೌಂಟಿ ಮೇರಿಲ್ಯಾಂಡ್ ಟ್ಯಾಲ್ಬೋಟ್ ಕಂಟ್ರಿಯಲ್ಲಿ ಅಂದರೆ ಈಸ್ಟರ್ನ್ ಇರ್ತಕ್ಕಂಥ ಒಂದು ಟ್ಯಾಲ್ಬೋಟ್ ಕೌಂಟಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅವರು ಹುಟ್ಟುತ್ತಾರೆ. ಐ ಹ್ಯಾವ್ ನೋ ಅಕ್ಯುರೇಟ್ ನಾಲೆಜ್ ಆಫ್ ಮೈ ಏಜ್, ನೆವರ್ ಹ್ಯಾವಿಂಗ್ ಸೀನ್ ಎನಿ ಅಥೆಂಟಿಕ್ ರೆಕಾರ್ಡ್ ಕಂಟೈನಿಂಗ್ ಇಟ್. ಅಥೆಂಟಿಕ್ ಅಂದರೆ ಅಧಿಕೃತ. ಸೊ ಅವರಿಗೆ ಯಾವುದೇ ತಮ್ಮ ಒಂದು ಯಾವಾಗ ಹುಟ್ಟಿದ್ದೀವಿ ಆ ಡೇಟ್ ಅನ್ನೋದನ್ನು ಅವರಿಗೆ ಅಥೆಂಟಿಕ್ ಆಗಿ ನೆನಪಿರಲಿಲ್ಲ ಮತ್ತು ಯಾವುದೇ ರೆಕಾರ್ಡ್ಸ್ ಕೂಡ ಇರಲಿಲ್ಲ. ಬೈ ಫಾರ್ ದಿ ಲಾರ್ಜ್ ಪಾರ್ಟ್ ಆಫ್ ದಿ ಸ್ಲೇವ್ಸ್ ನೋನ್ ಆ್ಯಸ್ ಲಿಟಲ್ ಆಫ್ ದೇರ್ ಏಜಸ್ ಆ್ಯಸ್ ಹಾರ್ಸಸ್ ನೋ ಆಫ್ ದೇರ್ ಡೇಟ್ಸ್. ಅಂದರೆ ಗುಲಾಮರಿಗೆ ಎಷ್ಟು ಒಂದು ಅಜ್ಞಾತವಾಗಿ ಅಂದರೆ ಎಷ್ಟು ಅವರಿಗೆ ಅಜ್ಞಾನಿಗಳಾಗಿ ಬೆಳೆಸ್ತಾ ಇದ್ರು ಅಂದರೆ ಅವರಿಗೆ ಅವರಿಗೆ ತಮ್ಮ ವಯಸ್ಸನ್ನು ಕೂಡ ಗೊತ್ತಾಗದ ಹಾಗೆ ಅನಕ್ಷರಸ್ಥರಾಗಿ ಬೆಳೆಸ್ತಾ ಇದ್ದರು. ಆ್ಯಂಡ್ ಇಟ್ ಈಸ್ ದ ವಿಶ್ ಆಫ್ ದ ಮೋಸ್ಟ್ ಮಾಸ್ಟರ್ಸ್ ವಿದಿನ್ ಮೈ ನಾಲೆಜ್ ಟು ಗೆಟ್ ದೇರ್ ಸ್ಲೇವ್ಸ್ ದಸ್ ಇಗ್ನೋರೆಂಟ್. I do not remember to have ever met a slave who could tell of his birthday. ಇವತ್ತಿಗೂ ಕೂಡ ನಾವು ಯಾವುದೇ ಗುಲಾಮರನ್ನು ನೋಡಿದಾಗ ಅವರಿಗೆ ತಮ್ಮ ಹುಟ್ಟಿದ ದಿನಾಂಕ ಕೂಡ ಗೊತ್ತಿರೋದಿಲ್ಲ. ದೇ ಸೆಲ್ಡಮ್ ಕಮ್ ನಿಯರ್ ಟು ಇಟ್ ದೆನ್ ಪ್ಲ್ಯಾಂಟಿಂಗ್ ಟೈಮ್, ಹಾರ್ವೆಸ್ಟಿಂಗ್ ಟೈಮ್, ಚೆರಿ ಟೈಮ್, ಸ್ಪ್ರಿಂಗ್ ಟೈಮ್ ಆ್ಯಂಡ್ ಆರ್ ಫಾಲ್ ಟೈಮ್. ಸೊ ಅವ್ರಿಗೆ ಕಾಮನಾಗಿ ನಾವು ಹುಟ್ಟಿದ ದಿನಾಂಕವನ್ನು ಕೇಳಿದಾಗ ಈ ಕೊಯ್ಲು ಮಾಡುವ ದಿನ, ಬಿತ್ತನೆ ಮಾಡುವ ದಿನ, ರಾಶಿ ಮಾಡುವ ದಿನ, ಚಳಿಗಾಲ, ಮಳೆಗಾಲ ಈ ಥರ ಒಂದು ಸೀಸನನ್ನು ಹೇಳ್ತಾರೆ ಹೊರತು ಅಕ್ಯುರೇಟ್ ಅಂತ ಡೇಟ್ ಅವರಿಗೆ ಗೊತ್ತಿರೋದಿಲ್ಲ. ವಾಂಟ್ ಆಫ್ ಇನ್ಫಾರ್ಮೇಷನ್ concerning my own was a source of unhappiness to me. Even during childhood, the white children could tell their ages. I could not tell why I ought to be deprived. ಸೊ ಇಲ್ಲಿ ಡಿಪ್ರೈವ್ ಅಂದ್ರೇನು? ಕಸಿದುಕೊಳ್ಳೋದು, ಹಕ್ಕನ್ನು ಕಸಿದುಕೊಳ್ಳೋದು. ಆಫ್ ದಿ ಸೇಮ್ ಪ್ರಿವಿಲೇಜ್ ಅಂದ್ರೇನು? ಸವಲತ್ತುಗಳನ್ನು ನೀಡೋದು. ಅಂದರೆ ಈ ಬಿಳಿ ಬಣ್ಣದ ಜನರಿಗೆ, ವೈಟ್ ಪೀಪಲ್ಸ್ ಏನಿರ್ತಾರೆ, ಶ್ವೇತವರ್ಣೀಯರು ಅಂತ ಕರಿತೀವಿ. ಸೊ ಒಂದು ವಿದೇಶದಲ್ಲಿ ಎರಡು ಪ್ರಕಾರದ ಜಾತಿ ಪದ್ಧತಿಯನ್ನು ಕಾಣ್ತೀವಿ, ಒಂದು ಕರಿಯರು ಮತ್ತು ಬಿಳಿಯರು. ಸೊ ಬಿಳಿಯರ ಮಕ್ಕಳಿಗೆ ತಮ್ಮ ಹುಟ್ಟಿದ ದಿನಾಂಕ ಮತ್ತು ತಮ್ಮ ತಂದೆ ತಾಯಿ ಹೆಸರು ಇರ್ತಿತ್ತು. ಬಟ್ ಈ ಒಂದು ಗುಲಾಮರಿಗೆ ಅಂದರೆ ಕರಿಯರಿಗೆ ಅದು ಯಾವುದು ಗೊತ್ತಿರ್ತಿರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಅವರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿತ್ತು ಅಂತ ಇಲ್ಲಿ ನಾವು ಗುಲಾಮಗಿರಿಯ ಪದ್ಧತಿಯ ಒಂದು ಕರಾಳ ಮುಖವನ್ನು ನಾವಿಲ್ಲಿ ಕಾಣ್ತೀವಿ. ಐ ವಾಸ್ ನಾಟ್ ಅಲೌಡ್ ಟು ಮೇಕ್ ಎನಿ ಎನ್ಕ್ವೈರೀಸ್ ಆಫ್ ಮೈ ಮಾಸ್ಟರ್ ಕನ್ಸರ್ನಿಂಗ್ ಇಟ್. ಸೊ ನಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಎನ್ಕ್ವೈರಿ ಮಾಡ್ತಕ್ಕಂಥ ಒಂದು ಹಕ್ಕು ಕೂಡ ಅವರಿಗೆ ಇರಲಿಲ್ಲ. ಹಿ ಡೀಮ್ಡ್ ಆಲ್ ಸಚ್ ಎನ್ಕ್ವೈರೀಸ್ ಆನ್ ದಿ ಪಾರ್ಟ್ ಆಫ್ ಅ ಸ್ಲೇವ್ ಇಂಪ್ರಾಪರ್ ಆ್ಯಂಡ್ ಇಂಪೆರ್ಟಿನೆಂಟ್ ಅಂತ ನಾವಿಲ್ಲಿ ಹೇಳ್ತೀವಿ. ಅಂದರೆ ಅಸಂಬದ್ಧವಾದ, ಈ ಥರ ಒಂದು ಅಸೂಕ್ತವಾದ ಮತ್ತು ಅಸಂಬದ್ಧವಾದ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಹಕ್ಕು ಆ ಗುಲಾಮರಿಗೆ ಕೊಟ್ಟಿರಲಿಲ್ಲ. ಆ್ಯಂಡ್ ದ ಎವಿಡೆನ್ಸ್ ಆಫ್ ದ ರೆಸ್ಟ್ಲೆಸ್ ಸ್ಪಿರಿಟ್, the nearest estimate I can give makes me now between 27 and 28 years of age. ಸೊ ಆ ಒಂದು ಆಧಾರದ ಮೇಲೆ ನನ್ನ ಒಂದು ವಯಸ್ಸು 27 ಅಥವಾ 28 ಇರ್ಬೋದು ಅಂತ ಗೆಸ್ ಮಾಡ್ತಾರೆ. ಐ ಕಮ್. ಸೊ ನೆಕ್ಸ್ಟ್ ಪೇಜಿಗೆ ಹೋಗೋಣ. ಓಕೆ. To this from hearing my master say something during 1835 I was about 17 years old. ಸೊ ಈ ಒಂದು ಗುಲಾಮನ ಮಾಲೀಕನಿಗೆ ಕೇಳಿದಾಗ ಅವರು 1835ರಲ್ಲಿ ಹುಟ್ಟಿರ್ಬೋದು ಅಂತ ಹೇಳ್ತಾರೆ. ಸೊ ಆ ಒಂದು ಆಧಾರದ ಮೇಲೆ ಅವರ ಒಂದು ವಯಸ್ಸು ಹೇಳ್ತಾರೆ 17 years old ಅಂತ. ಸೊ ನೋಡೋಣ ಏನಿದೆ. ಮೈ ಮದರ್ ವಾಸ್ ನೇಮ್ಡ್ ಹ್ಯಾರಿಯಟ್ ಬೇಯ್ಲಿ. ಸೊ ಇವರ ತಾಯಿ ಹೆಸರು ಫ್ರೆಡ್ರಿಕ್ ಡೌಗ್ಲಾಸ್ ಅವರ ತಾಯಿ ಹೆಸರು ಹ್ಯಾರಿಯಟ್ ಬೇಯ್ಲಿ. ಸಿ ವಾಸ್ ದ ಡಾಟರ್ ಆಫ್ ಐಸಾಕ್ ಆ್ಯಂಡ್ ಬೆಟ್ಸಿ ಬೇಯ್ಲಿ. ಸೊ ಅವರ ಒಂದು ನಾವು ಈಗ ತಾಯಿ ಹೆಸರನ್ನು ನೋಡ್ತೀವಿ,
ಹೌದಾ, ಬೇಲಿ. ಸೊ ಈ ಹ್ಯಾರಿಯಟ್ ಬೇಲಿ ಅವರು ಯಾರಂದರೆ ಐಸಾಕ್ ಮತ್ತು ಬೆಟ್ಸಿ ಬೇಲಿ ಅವರ ಒಂದು ಮಗಳು ಅಂತ ನಮಗೆ ಗೊತ್ತಾಗುತ್ತೆ. ಬೋತ್ ಕಲರ್ಡ್ ಆ್ಯಂಡ್ ಕ್ವೈಟ್ ಡಾರ್ಕ್. ಅವರು ತುಂಬ ಒಂದು ಕಪ್ಪು ಬಣ್ಣರಾಗಿದ್ದರು, ಅಂದರೆ ಬಿಳಿ ಮತ್ತು ಕಪ್ಪು ಬಣ್ಣರಾಗಿದ್ದರು. ಮೈ ಮದರ್ ವಾಸ್ ಆಫ್ ಅ ಡಾರ್ಕರ್ ಕಾಂಪ್ಲೆಕ್ಷನ್ ಅಂದರೆ ಮೈ ಬಣ್ಣ. ಸೊ ಅವರ ತಾಯಿ ಅಂದರೆ ಈ ಡೌಗ್ಲಾಸ್ ಅವರ ತಾಯಿ ಕಪ್ಪು ಬಣ್ಣವನ್ನು ಹೊಂದಿದ್ದರು. ದೆನ್ ಐದರ್ ಮೈ ಗ್ರ್ಯಾಂಡ್ ಮದರ್ ಆರ್ ಗ್ರ್ಯಾಂಡ್ ಫಾದರ್, ಅಂದರೆ ಒಂದು ಅಜ್ಜಿಗಿಂತಲೂ ಕಪ್ಪು ಬಣ್ಣವನ್ನು ಹೊಂದಿದ್ದರು ಅವ್ರ ತಾಯಿ. My father was a white man. He was admitted to be such by all I ever heard speak my parentage. ಸೊ ಇನ್ನು ತಂದೆ ಬಗ್ಗೆ ಹೇಳಬೇಕಂದ್ರೆ ತಂದೆ ಶ್ವೇತವರ್ಣೀಯರಾಗಿದ್ದರು ಅಂತ ಗೊತ್ತಾಗುತ್ತೆ. The opinion was also whispered that my master was my father, but of the correction of this opinion I know nothing. The means of knowing was withheld from me. ಇನ್ನು ಅವ್ರ ತಂದೆ ಯಾರು ಅಂತ ಪ್ರಶ್ನೆ ಬಂದಾಗ ಗುಲಾಮಗರಿಗೆ ತಂದೆ ಅಂತ ಯಾರು ಅಂತ ಗೊತ್ತಿರ್ತಾ ಇರಲಿಲ್ಲ. ಯಾಕಂದರೆ ಹುಟ್ಟಿದ ದಿನಾಂಕ ಕೂಡ ಗೊತ್ತಿರೋದಿಲ್ಲ, ತಂದೆ ಯಾರಂತ ಕೂಡ ಅವರಿಗೆ ಗೊತ್ತಿರೋದೇ ಹಾಗೆ ಸೀಕ್ರೆಟಾಗಿ ಮೇಂಟೈನನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ಅವರಿಗೆ ಬಂದಂಥ ಒಂದು ಮಾಹಿತಿ ಪ್ರಕಾರ ಅವ್ರ ತಂದೆ ಈ ಮಾಲೀಕರೇ ಆಗಿರ್ತಾರೆ, ಅಂದರೆ ಗುಲಾಮರ ಒಂದು ಮಾಲೀಕರೇ ಆಗಿರ್ತಾರೆ, ಅವರೇ ಕೂಡ ತಂದೆ ಆಗಿರಬಹುದು. ಅದು ಸರಿನೋ ತಪ್ಪು ನನಗಂತೂ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಡೌಗ್ಲಾಸ್ ಅವರು ಹೇಳ್ತಾರೆ. ಮೈ ಮದರ್ ಆ್ಯಂಡ್ ಐ ವೇರ್ ಸಪ್ರೇಟ್ ವೆನ್ ಐ ವಾಸ್ ಬಟ್ ಆ್ಯನ್ ಇನ್ಫೆಂಟ್ ಅಂದರೆ ಶಿಶು. ಚಿಕ್ಕ ಮಗು ಇದ್ದಾಗೆ ತಾಯಿ ಮತ್ತು ಮಗನನ್ನು ಬೇರೆ ಮಾಡ್ತಾರೆ. ಯಾಕಂದರೆ ತಾಯಿ ಜೊತೆಗೆ ಮಕ್ಕಳನ್ನು ಬೆಳೆಯೋಕ್ಕೆ ಅವಕಾಶ ಇರಲಿಲ್ಲ, ಅವರನ್ನು ಗುಲಾಮರಾಗಿ ಬೆಳೆಸಬೇಕನ್ನೋ ಉದ್ದೇಶದಿಂದ ತಾಯಿಯನ್ನು ಬೇರ್ಪಡಿಸ್ತಾರೆ. ಬಿಫೋರ್ ಐ ನ್ಯೂ ಹರ್ ಆ್ಯಸ್ ಮೈ ಮದರ್ ಇಟ್ ಈಸ್ ಅ ಕಾಮನ್ ಕಸ್ಟಮ್ ಇನ್ ದ ಪಾರ್ಟ್ ಆಫ್ ಮ್ಯಾರಿಲ್ಯಾಂಡ್ ಫ್ರಮ್ ವಿಚ್ ಐ ರ್ಯಾನ್ ಅವೇ. ಸೊ ಮ್ಯಾರಿಲ್ಯಾಂಡಲ್ಲಿ ಆ ಒಂದು ಪದ್ಧತಿ ಇತ್ತು, ಯಾವುದೇ ಮಗು ಹುಟ್ಟಿದಾಗ ತಾಯಿಯಿಂದ ಬೇರ್ಪಡಿಸಿ ಅವರನ್ನು ಗುಲಾಮಗಿರಿಗೆ ತಳ್ತಾ ಇದ್ದರು. To part children from their mothers at a very early age, frequently before the child has reached its 12th month. ಅಂದರೆ ಮಗು 12ನೇ ತಿಂಗಳಲ್ಲಿ ಮಗುವಿನ ವಯಸ್ಸಿರೋ ಟೈಮಲ್ಲೇ ತಾಯಿಯಿಂದ ಬೇರ್ಪಡಿಸ್ತಾ ಇದ್ದರು. ನೋಡಿ ಎಷ್ಟು ಕ್ರೂರವಾದ ಈ ಗುಲಾಮಗಿರಿ ಪದ್ಧತಿ ಇತ್ತು. ಮಗು ಕೇವಲ 12 ತಿಂಗಳ ಮಗು ಇದ್ದಾಗ ತಾಯಿಯಿಂದ ಬೇರ್ಪಡಿಸ್ತಕ್ಕಂಥ ಒಂದು ಕ್ರೂರತೆ ಆ ಒಂದು ಆಚರಣೆಯಲ್ಲಿ ಇತ್ತು. Its mother is taken from it and hide out on some farm considerable distance off. ಸೊ ಆ ಮಗುವನ್ನು 12 ತಿಂಗಳ ಮಗುವನ್ನು ದೂರದ ಊರುಗಳಿಗೆ ಮಾರಿ ಅವರನ್ನು ಗುಲಾಮಗಿರಿಗೆ ತಳ್ತಾ ಇದ್ದರು. ಆ್ಯಂಡ್ ದ ಚಿಲ್ಡ್ರನ್ ಈಸ್ ಪ್ಲೇಸ್ಡ್ ಅಂಡರ್ ದಿ ಕೇರ್ ಆಫ್ ಎನ್ ಓಲ್ಡ್ ವುಮೆನ್ ಟೂ ಓಲ್ಡ್ ಫಾರ್ ಫೀಲ್ಡ್ ಲೇಬರ್. ಸೊ ಆ ಮಗುವಿಗೆ ನೋಡ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾರೆ, ಮಾಲೀಕರು ಒಂದು ವಯಸ್ಸಾದ ಹೆಣ್ಣು ಮಗಳನ್ನು ಇಟ್ಟಿರ್ತಾರೆ. ಫಾರ್ ವಾಟ್ ದಿಸ್ ಸೆಪ್ರೇಷನ್ ಈಸ್ ಡನ್ ಐ ಡು ನಾಟ್ ನೋ. ಯಾಕೆ ಈ ಥರ ಮಗುವನ್ನು ತಾಯಿಯಿಂದ ಬೇರ್ಪಡಿಸ್ತಿದ್ರು ಅಂತ ನನಗಂತೂ ನಿಜವಾದ ಮಾಹಿತಿ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ಲೆಸ್ ಇಟ್ ಬಿ ಟು ಹ್ಯಾಂಡರ್ ಅಂದರೆ ಬಚ್ಚಿಡೋದು ದ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ಸ್ ಅಫೆಕ್ಷನ್ ಟುವರ್ಡ್ ಇಟ್ಸ್ ಮದರ್ ಆ್ಯಂಡ್ ಟು ಬ್ಲಂಟ್ ಆ್ಯಂಡ್ ಡಿಸ್ಟ್ರಾಯ್ ದ ನ್ಯಾಚುರಲ್ ಅಫೆಕ್ಷನ್ ಆಫ್ ಅ ಮದರ್ ಫಾರ್ ದಿ ಚೈಲ್ಡ್. ದಿಸ್ ಈಸ್ ದ ಇನ್ವಿಟೇಬಲ್ ರಿಸಲ್ಟ್. ಸೊ ಈ ಥರ ಆ ಒಂದು ಮಗುವನ್ನು ತಾಯಿಯಿಂದ ಬೇರ್ಪಡಿಸ್ತಕ್ಕಂಥದ್ದು ಯಾಕೆ ಅಂತ ನಾವು ಕೂಲಂಕುಷವಾಗಿ ನೋಡಿದಾಗ ಗೊತ್ತಾಗುತ್ತೆ. ತಾಯಿಯ ಪ್ರೀತಿ ಮಮತೆಯಲ್ಲಿ ಮಗು ಬೆಳೆದರೆ ಅದು ತಾಯಿಯನ್ನು ಬಿಟ್ಟು ಹೋಗೋದಿಲ್ಲ, ಅದು ಗುಲಾಮಗಿರಿಗೆ ಬರೋದು ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ತಾಯಿಯಿಂದ ಬೇರ್ಪಡಿಸಿ ತಾಯಿಯ ಒಂದು ಪ್ರೀತಿ ಮಮತೆಯನ್ನು ವಂಚನೆ ಹಾಗೆ ಒಂದು ಪ್ರಯತ್ನವನ್ನು ಈ ಒಂದು ಮಾಡ್ತಾಯಿದ್ರು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇನ್ವಿಟೇಬಲ್ ಅಂದ್ರೇನು, ಅನಿವಾರ್ಯ ಅಂತ ನಮಗೆ ಈ ಪದದ ಅರ್ಥ. ಓಕೆ, ಸೊ ನಾವೀಗ ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋಣ. I never saw my mother to know her as such more than 4 or 5 times in my life. ಸೊ ಅವ್ರು ಹೇಳ್ತಾರೆ, ನನ್ನ ತಾಯಿಯನ್ನು ನಾನು ಬೇರ್ಪಡಿಸಿದ ನಂತರ ನನ್ನ ತಾಯಿಯನ್ನು ನೋಡಿದ್ದು ಕೇವಲ 4-5 ಬಾರಿ ಮಾತ್ರ. ಆ್ಯಂಡ್ ಈಚ್ ಆಫ್ ದಿಸ್ ಟೈಮ್ ವಾಸ್ ವೆರಿ ಶಾರ್ಟ್ ಇನ್ ಡ್ಯೂರೇಷನ್ ಆ್ಯಂಡ್ ಅಟ್ ನೈಟ್. ಅದು ತಾಯಿಯನ್ನು ನೋಡ್ತಕ್ಕಂಥ ಅವಧಿ ತುಂಬ ಕಡಿಮೆ ಇತ್ತು. ತಾಯಿಯನ್ನು ಯಾವಾಗ ಜೀವಿತಾವಧಿಯಲ್ಲಿ ಕೇವಲ 4 ಅಥವಾ 5 ಬಾರಿ ಮಾತ್ರ ತೋರಿಸ್ತಾ ಇದ್ದರು. ಅದು ಕೂಡ ಸ್ವಲ್ಪ ಟೈಮ್ ಅಷ್ಟೇ, ಜಾಸ್ತಿ ಹೊತ್ತು ತೋರಿಸ್ತಾ ಇರಲಿಲ್ಲ, ಅದು ಕೇವಲ ರಾತ್ರಿ ಹೊತ್ತು. She was hired by Mr. Stewart who lived about 12 miles from my home. ಸೊ ಇವರ ತಾಯಿಯನ್ನು ಯಾರು ಬಾಡಿಗೆ ಇಟ್ಕೊಂಡಿದ್ದಾರೆ ಅಂದರೆ ಮಿಸ್ಟರ್ ಸ್ಟಿವಾರ್ಟ್ ಅವರು. ಅಂದರೆ ಸ್ಟಿವಾರ್ಟ್ ಅವರ ಒಂದು ಫಾರ್ಮ್ ಹೌಸ್ ಏನಿರುತ್ತೆ ಅಲ್ಲಿ ತಾಯಿಯನ್ನು ಕೆಲಸಕ್ಕೆ ಇಟ್ಕೊಂಡಿದ್ರು, ಅದು ಕೂಡ ತುಂಬ ದೂರದಲ್ಲಿತ್ತು. She made her journey to see me in the night, traveling the whole distance on foot after the performance of her day work. ಸೊ ಆ ತಾಯಿ ಮಗುವಿಗೆ ಭೇಟಿಯಾಗಬೇಕಂದ್ರೆ ಆ ದಿನದ ಹಗಲೆಲ್ಲ ಕೆಲಸವನ್ನು ಮಾಡಿ ರಾತ್ರಿ ಹೊತ್ತಲ್ಲಿ ಮಾತ್ರ ಮಗನನ್ನು ಭೇಟಿಯಾಗ್ತಕ್ಕಂಥ ಸಮಯ ಕೊಡ್ತಿದ್ರು. ಅದು ಮಾತ್ರ ತುಂಬ ಅಪರೂಪ, ಜೀವನದಲ್ಲಿ 4-5 ಬಾರಿ ಮಾತ್ರ. ಶಿ ವಾಸ್ ಅ ಫೀಲ್ಡ್ ಹ್ಯಾಂಡ್ ಆ್ಯಂಡ್ ವಿಪ್ಪಿಂಗ್ ಸಿ ಇಸ್ ದ ಪೆನಲ್ಟಿ ಆಫ್ ನಾಟ್ ಬೀಯಿಂಗ್ ಇನ್ ಫೀಲ್ಡ್ ಎಟ್ ಸನ್ರೈಸ್. ಸೊ ಆ ಹೊಲದಲ್ಲಿ ಅವಳು ಕೆಲಸ ಮಾಡ್ತಾ ಇರಲಿಲ್ಲ ಅಂದರೆ ಅವಳಿಗೆ ಹೊಡಿತಾ ಇದ್ರು. ವಿಪ್ಪಿಂಗ್ ಅಂದ್ರೇನು, ಹೊಡೆಯೋದು.
ಅನ್ಲೆಸ್ ಅ ಸ್ಲೇವ್ ಹ್ಯಾಸ್ ಅ ಸ್ಪೆಷಲ್ ಪರ್ಮಿಷನ್ ಫ್ರಮ್ ಹಿಸ್ ಆರ್ ಹರ್ ಮಾಸ್ಟರ್ ಟು ಕಾಂಟ್ರರಿ. ಸೊ ಆ ಕಾಂಟ್ರರಿ ಅಂದರೆ ವಿರುದ್ಧವಾಗಿ, ಅಂದರೆ ಆ ಒಂದು ಮಾಲೀಕರ ಪರ್ಮಿಷನ್ ತೆಗೆದುಕೊಂಡು ತಾಯಿ ಭೇಟಿ ಆಗ್ತಕ್ಕಂಥದ್ದು ಒಂದು ಇತ್ತು. ಅಂದರೆ ದಿನದ ಹಗಲೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ರಾತ್ರಿ ಸಮಯದಲ್ಲಿ ಮಗನನ್ನು ಭೇಟಿಯಾಗಿ ಮತ್ತೆ ಸೂರ್ಯ ಉದಯ ಆಗೋದ್ರ ಒಳಗಾಗಿ ಮತ್ತೆ ಕೆಲಸಕ್ಕೆ ಸೇರ್ಕೋಬೇಕಾಗಿತ್ತು. ಇಂಥ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಆ ತಾಯಿಗೂ ಕೂಡ ಇತ್ತು. A permission which they seldom get, and one that gives to him that gives it a profound name of being a kind master. ಈ ಥರ ಮಗುವನ್ನು ಅಂದರೆ ಗುಲಾಮಗಿರಿ ತಳೆದಂಥ ಮಗುವನ್ನು ತಾಯಿಗೆ ಭೇಟಿಯಾಗಬೇಕಂದ್ರೆ ಪರ್ಮಿಷನ್ ಕೂಡ ಕೊಡ್ತಾ ಇರಲಿಲ್ಲ ಮಾಲೀಕರು. ಬಟ್ ಕೆಲವೊಬ್ಬರು ಮಾಲೀಕರು ಮಾತ್ರ ಕೊಡ್ತಾ ಇದ್ರು. ಅಂಥವ್ರು ತುಂಬ ಸ್ವಲ್ಪ ಮಟ್ಟಿನ ಕರುಣೆ ಉಳ್ಳವರು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. I do not recollect of ever seeing my mother by the light of day. ಅಂದರೆ ಇವರು ತಾಯಿಯನ್ನು ಯಾವತ್ತೂ ಕೂಡ ಹಗಲತ್ತು ಕಾಣ್ತಕ್ಕಂಥ ಒಂದು ಅವಕಾಶ ಇರಲಿಲ್ಲ. ತಾಯಿಯನ್ನು ಭೇಟಿಯಾಗಬೇಕಂದ್ರೆ ಕೇವಲ ರಾತ್ರಿ ಮಾತ್ರ. ಸಿ ವಾಸ್ ವಿತ್ ಮೀ ಇನ್ ಅ ನೈಟ್ ಸಿ ವುಡ್ ಲೈ. ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ವಿ. ಅಂದರೆ ರಾತ್ರಿ ಮಾತ್ರ ಭೇಟಿಯಾಗಬೇಕು ತಾಯಿಯನ್ನು. ತಾಯಿ ಬಂದು ಮಗನನ್ನು ಭೇಟಿಯಾಗಬೇಕು. ರಾತ್ರಿ ಬಿಟ್ಟು ಬೇರೆ ಟೈಮಲ್ಲಿ ಅವರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಅದು ಕೆಲವೇ ಹೊತ್ತು ಮಾತ್ರ. ಡೌನ್ ವಿತ್ ಮೀ. ಸೊ ರಾತ್ರಿ ಬಂದಂಥ ತಾಯಿ ಏನು ಮಾಡ್ತಿದ್ರು, ಆ ಒಂದು ಮಗುವಿನ ಜೊತೆ ಮಲ್ಕೋತಿದ್ರು. ಆ್ಯಂಡ್ ಗೆಟ್ ಮೀ ಸ್ಲೀಪ್. ಸೊ ಮಗುವನ್ನು ಚಪ್ಪಡಿಸಿ ತಲೆ ಮೇಲೆ ನೆವರಿಸಿ ಅವನನ್ನು ಮಲಗಿಸ್ತಾ ಇದ್ದರು. ಬಟ್ ಲಾಂಗ್ ಬಿಫೋರ್ ಐ ವೇಕ್ಡ್ ಸಿ ವಾಸ್ ಗಾನ್. ವೆರಿ ಲಿಟಲ್ ಕಮ್ಯುನಿಕೇಷನ್ ವೇರ್ ಟುಕ್ ಪ್ಲೇಸ್ ಬಿಟ್ವೀನ್ ಅಸ್. ರಾತ್ರಿ ಈ ಥರ ಮಲಗಿಸಿ ಬೆಳಗ್ಗೆ ಆಗೋದ್ರೊಳಗಾಗಿ ತಾಯಿ ಎದ್ದು ಮತ್ತು ತನ್ನ ಕೆಲಸಕ್ಕೆ ಹೋಗ್ತಾ ಇದ್ದರು. ಸೊ ಮಗು ಹೇಳೋದ್ರೊಳಗಾಗಿ ತಾಯಿ ಮತ್ತು ಕಣ್ಮರೆ ಆಗ್ತಿದ್ದರು. ಇಲ್ಲಿ ಮಗುವಿನ ಮಧ್ಯೆ ಮತ್ತು ತಾಯಿ ಮಧ್ಯೆ ಜಾಸ್ತಿ ಮಾತಾಡೋಕ್ಕೂ ಕೂಡ ಅವಕಾಶ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದರೆ ಎಷ್ಟು ಒಂದು ಕ್ರೂರ ಮಟ್ಟದ ಒಂದು ಪದ್ಧತಿ ಈ ಗುಲಾಮಗಿರಿ ಇತ್ತು ಅನ್ನೋದನ್ನು ಲೇಖಕರು ತುಂಬ ಹೃದಯ ವಿದ್ರಾವಕವಾಗಿ ಇಲ್ಲಿ ವರ್ಣಿಸಿದ್ದನ್ನು ನಾವು ಕಾಣ್ತೀವಿ. Death soon ended what little we could have while she lived, and with it her hardships and suffering. She died when I was about 7 years old. ಸೊ ಇವರು ತಮ್ಮ ತಾಯಿಯನ್ನು 7 ವರ್ಷದವರಿದ್ದಾಗ ಕಳ್ಕೊಂಡ್ರು. ಅತಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಾಯಿಯನ್ನು ಕಳ್ಕೊತಾರೆ. ಆನ್ ಒನ್ ಆಫ್ ಮೈ ಮಾಸ್ಟರ್ಸ್ ಫಾರ್ಮ್ ನಿಯರ್ ಲೀಸ್ ಮಿಲ್. ಸೊ ಮಾಲೀಕರ ಒಂದು ಲೀಸ್ ಮಿಲ್ ಅಂತಕ್ಕಂಥದ್ದು ಒಂದು ಊರಲ್ಲಿ, ಆ ಒಂದು ಫಾರ್ಮ್ ಹೌಸಲ್ಲಿ ತಾಯಿ ತೀರ್ಕೋತಾರೆ. ಮುಂದೇನಾಗುತ್ತೆ, ಐ ವಾಸ್ ನಾಟ್ ಅಲೌಡ್ ಟು ಬಿ ಪ್ರೆಸೆಂಟ್ ಡ್ಯೂರಿಂಗ್ ಹರ್ ಇಲ್ನೆಸ್, ಆಟ್ ಹರ್ ಡೆತ್ ಆರ್ ಬ್ಯೂರಿಯಲ್. ಸೊ ಬ್ಯೂರಿಯಲ್ ಅಂದ್ರೇನು, ಶವ ಸಂಸ್ಕಾರ ಮಾಡೋದು. ಅಂದರೆ ತಾಯಿ ಸತ್ತಾಗೂ ಕೂಡ ಮಗ ಹೋಗಿ ಆ ತಾಯಿಯ ಶವವನ್ನು ನೋಡಲಿಕ್ಕೆ ಅವಕಾಶ ಇರಲಿಲ್ಲ. ತಾಯಿಯ ಅನಾರೋಗ್ಯದಲ್ಲಾಗಿರ್ಬೋದು, ಅಥವಾ ತಾಯಿಯ ಸಾವಿನಲ್ಲಾಗಿರ್ಬೋದು, ಅಥವಾ ತಾಯಿಗೆ ಸಂಸ್ಕಾರ ಮಾಡೋದ್ರಲ್ಲಾಗಿರ್ಬೋದು, ಯಾವುದಕ್ಕೂ ಕೂಡ ಮಗ ಹೋಗ್ತಕ್ಕಂಥದ್ದು ಇರಲಿಲ್ಲ. ಮಕ್ಕಳಿಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಯಾಕಂದರೆ ಗುಲಾಮಗಿರಿಗೆ ಹೋದಂಥ ಮಗುವಿಗೆ ಯಾವುದೇ ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ. ಸಿ ವಾಸ್ ಗಾನ್ ಲಾಂಗ್ ಬಿಫೋರ್ ಐ ನ್ಯೂ ಎನಿಥಿಂಗ್ ಅಬೌಟ್ ಈಟ್. ಅಂದರೆ ತಾಯಿ ಸತ್ತಾಗ ಮಗುವಿಗೆ ಏನು ಅನ್ನೋದೇ ಗೊತ್ತಿರಲ್ಲ. ತಾಯಿ ಅಂದ್ರೇನು, ತಾಯಿ ಹೆಸರಿರುತ್ತೆ, ತಾಯಿ ಪ್ರೀತಿ ಹೇಗಿರುತ್ತೆ, ತಾಯಿ ಮಮತೆ ಹೇಗಿರುತ್ತೆ ಅನ್ನೋದು ಏನು ಗೊತ್ತಿರೋದೆ ಎಳೆ ಶಿಶುವಿನಲ್ಲೇ ಈ ಥರದ ಒಂದು ಗುಲಾಮಗಿರಿಗೆ ತರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ನೆವರ್ ಹ್ಯಾವಿಂಗ್ ಎಂಜಾಯ್ಡ್ ಟು ಎನಿ ಕನ್ಸಿಡರಬಲ್ ಎಕ್ಸ್ಟೆಂಟ್ ಹರ್ ಸೂತಿಂಗ್ ಪ್ರೆಸೆನ್ಸ್. ಇಲ್ಲಿ ನಾವು ಸೂತಿಂಗ್ ಅಂತಕ್ಕಂಥ ಪದಾರ್ಥ ಹಿತವಾದ, ಪ್ರೆಸೆನ್ಸ್ ಹರ್ ಟೆಂಡರ್ ಆ್ಯಂಡ್ ವಾಚ್ಫುಲ್ ಕೇರ್. ಟೆಂಡರ್ ಅಂದರೆ ನಯವಾದ, ಅಂದರೆ ತಾಯಿಯ ಅಪ್ಪುಗೆ ಒಂದು ಏನಂತೀವಿ ನಾವು, ಹಿತವಾದ ಅಪ್ಪುಗೆ ಆಗಿರ್ಬೋದು, ಅವಳ ತಾಯಿಯ ಒಂದು ನಮ್ಯತೆ ಆಗಿರ್ಬೋದು, ತಾಯಿಯ ಮಮತೆ ಆಗಿರ್ಬೋದು, ಯಾವ ಕೂಡ ಅವಳಿಗೆ ಆ ಮಗುವಿಗೆ ಸಿಗ್ತಾ ಇರಲಿಲ್ಲ. ಐ ರಿಸೀವ್ ದಟ್ ಟೈಡಿಂಗ್ ಆಫ್ ಹರ್ ಡೆತ್ ವಿತ್ ಮಚ್ ದ ಸೇಮ್ ಎಮೋಷನ್ಸ್ ಐ ಕುಡ್ ಎವರ್ ಪ್ರಾಬೆಬಲಿ ಫೆಲ್ಟ್ ಅಟ್ ದಿ ಡೆತ್ ಆಫ್ ಸ್ಟ್ರೇಂಜ್. ಇಲ್ಲಿ ಟೈಡಿಂಗ್ ಅಂದ್ರೇನು, ಕಡು ಕಷ್ಟಗಳು, ತುಂಬ ಕಷ್ಟಗಳು. ಸೊ ಈ ಥರದ ಕಡು ಕಷ್ಟದಲ್ಲಿ ಆ ಮಕ್ಕಳನ್ನು ಬೆಳೆಸ್ತಾ ಇದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಸೊ ನಾವೀಗ ನೆಕ್ಸ್ಟ್ ಅಂಜಕ್ಕೆ ಹೋಗೋಣ. ಕಾಲ್ ದಸ್ ಸಡನ್ಲಿ ಅವೇ ಸಿ ಲೆಟ್ ಮೀ ವಿಥೌಟ್ ದ ಸ್ಲೈಟೆಸ್ಟ್ ಇಂಟಿಮೇಷನ್ ಆಫ್ ಹೂ ಮೈ ಫಾದರ್ ವಾಸ್. ಸೊ ತಾಯಿ ಸತ್ತಾಗಂತೂ ಮಗುವಿಗೆ ಹೇಗೆ ಗೊತ್ತಾಗುತ್ತೆ ತಂದೆ ಯಾರು ಅನ್ನೋದು. ಮೊದಲನೇ ತಂದೆ ಯಾರು ಅನ್ನೋದು ತಿಳ್ಕೊತಕ್ಕಂಥ ಅವಕಾಶನೇ ಇರಲಿಲ್ಲ. ಇನ್ನು ತಾಯಿ ಸತ್ಮೆಗಂತೂ ಮುಗ್ದೇ ಹೋಯಿತು. ದ ವಿಸ್ಪರ್ ದ್ಯಾಟ್ ಮೈ ಮಾಸ್ಟರ್, ವಿಸ್ಪರ್ ಅಂದರೆ ಗೊಣಗೋದು, ಪಿಸು ಮಾತು. ದ್ಯಾಟ್ ಮಾಸ್ಟರ್ ವಾಸ್ ಮೈ ಫಾದರ್ ಮೇ ಆರ್ ಮೇ ನಾಟ್ ಬಿ ಟ್ರೂ, ಆ್ಯಂಡ್ ಟ್ರೂ ಆರ್ ಫಾಲ್ಸ್. ಇಟ್ ಈಸ್ ಆಫ್ ಬಟ್ ಲಿಟಲ್ ಕಾನ್ಸಿಕ್ವೆನ್ಸ್ ಟು ಮೈ ಪರ್ಪಸ್ ವೈಲ್ಸ್ ದ ಫ್ಯಾಕ್ಟ್ ರಿಮೇನ್ಸ್. ಸೊ ತಾಯಿ ಯಾರು, ತಂದೆ ಯಾರು ಅಂತಕ್ಕಂಥದ್ದು ನಿರ್ದಿಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ಅದರಲ್ಲೂ ಕೆಲವೊಬ್ಬರು ಹೇಳ್ತಾಯಿದ್ರು ಆಡು ಮಾತಿನಲ್ಲಿ, ಗಾಸಿಪಲ್ಲಿ, ತಂದೆ ಅಂದರೆ ನಿಮ್ಮ ಮಾಲೀಕರು ಹೇಳ್ತಾರೆ ಅವರೇ ತಂದೆ ಅಂತಕ್ಕಂಥದ್ದು ಹೇಳ್ತಿದ್ರು. ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತಕ್ಕಂಥದ್ದು ಮಾತ್ರ ಲೇಖಕರಿಗೆ ಗೊತ್ತಿಲ್ಲ. ಇನ್ ಆಲ್ ಇಟ್ಸ್ ಗ್ಲೇರಿಂಗ್ ಆಡಿಯಸ್ನೆಸ್ ಅಂತಕ್ಕಂಥ ಪದದ ಒಂದು ಅರ್ಥವನ್ನು ನಾವಿಲ್ಲಿ ನೋಡಬೇಕು. ದ್ವೇಷ ಕೆರಳಿಸೋದು ಅಂತ ಅರ್ಥ
ಆಡಿಯಸ್ ಅಂದರೆ ದ್ವೇಷ ಕೆರಳಿಸು. ದ್ಯಾಟ್ ಸ್ಲೇವ್ ಹೋಲ್ಡರ್ಸ್ ಹ್ಯಾವ್ ಆರ್ಡೈನ್ಡ್ ಅಂದ್ರೇನು ದೀಕ್ಷೆ. ಸೊ ಈ ಥರ ಅಂದರೆ ಗುಲಾಮಗಿರಿತಕ್ಕಂಥ ಮಗುವನ್ನು ತುಂಬ ತೊಂದರೆ ಕೊಡ್ತಾಯಿದ್ರು, ಅವರನ್ನು ಯಾವುದೇ ಹಕ್ಕುಗಳನ್ನು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಬೈ ಲಾ ಎಸ್ಟಾಬ್ಲಿಷ್ಡ್ ದ ಚಿಲ್ಡ್ರನ್ ಆಫ್ ಸ್ಲೇವ್ ವುಮೆನ್ ಶಾಲ್ ಇನ್ ಆಲ್ cases follow the condition of their mother, and this is done to obviously to administrator to their own ಲಸ್ಟ್ ಅಂದರೆ ಅಂತಕ್ಕ ಪದದ ಅರ್ಥನು ದಾಹ. ಅಂದರೆ ಈ ಗುಲಾಮಗಿರಿಗೆ ಇರ್ತಾಳೆ ಅಂತ ಮಕ್ಕಳ ತಾಯಿ ಇರ್ತಾಳೆ, ಈ ಮಾಲೀಕರ ಒಂದು ದಾಹಕ್ಕೆ ಕಾಮದ ಮೋಹಕ್ಕೆ ಬಲಿಯಾಗ್ತಾಯಿದ್ರು. ಆ್ಯಂಡ್ ಮೇಕ್ ಎ ಗ್ರ್ಯಾಟಿಫಿಕೇಷನ್. ಸೊ ಗ್ರ್ಯಾಟಿಫಿಕೇಷನ್ ಅಂದ್ರೇನು? ಗ್ರ್ಯಾಟಿಫಿಕೇಷನ್ ಅಂದರೆ ಪ್ರತಿಫಲ ಆಫ್ ದೇರ್ ವಿಕೆಡ್ ಡಿಸೈರ್. ವಿಕೆಡ್ ಅಂದರೆ ದುಷ್ಟ, ಡಿಸೈರ್ ಅಂದರೆ ಬಯಕೆಗಳು. ಅಂದರೆ ಈ ಮಾಲೀಕರು ತಮ್ಮ ದುಶ್ಚಟಗಳಿಗೆ ತಮ್ಮ ದಾಹಗಳಿಗೆ ಈ ಹೆಣ್ಣು ಮಕ್ಕಳನ್ನು ಬಳಸ್ತಾ ಇದ್ದರು. ಪ್ರಾಫಿಟೇಬಲ್ ಆ್ಯಸ್ ವೆಲ್ ಆ್ಯಸ್ ಪ್ಲೀಸರೇಬಲ್ ಫಾರ್ ಬೈ ದಿಸ್ ಕನ್ನಿಂಗ್ ಅರೇಂಜ್ಮೆಂಟ್. ಕನ್ನಿಂಗ್ ಅಂದರೆ ಮೋಸ. ದ ಸ್ಲೇವ್ ಹೋಲ್ಡರ್ ಇನ್ ಕೇಸ್ ನಾಟ್ ಅ ಫ್ಯೂ ಸಸ್ಟೆನ್ಸ್ ಟು ಹಿಸ್ ಸ್ಲೇವ್ಸ್ ದ ಡಬಲ್ ರಿಲೇಷನ್ ಆಫ್ ಮಾಸ್ಟರ್ ಆ್ಯಂಡ್ ಫಾದರ್. ಸೊ ಇಲ್ಲಿ ಮಾಸ್ಟರ್ ಮತ್ತು ಫಾದರ್ ಕೂಡ ಒಬ್ಬರೇ ಆಗಿರ್ತಿದ್ರು. ಯಾರು ಮಕ್ಕಳನ್ನು ಗುಲಾಮಗಿರಿಯಾಗಿ ಖರೀದಿ ಮಾಡಿರ್ತಿದ್ರು, ಆ ಒಂದು ಖರೀದಿ ಮಾಡಿದಂಥ ಮಾಲಕನೇ ತಂದೆ ಕೂಡ ಆಗಿರ್ತಿದ್ದ. ಸೊ ತಂದೆನೂ ಅವನೇ, ಮಾಲಕನೂ ಅವನೇ ಆದಾಗಂತೂ ಮಕ್ಕಳಿಗೆ ತುಂಬ 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 ಟಾರ್ಚರ್ ಆಗ್ತಾಯಿತ್ತು. ಐ ನೋ ಆಫ್ ಸಚ್ ಕೇಸಸ್ and it is worthy of a remark that such slaves invariably suffer greater hardships and have more to contend with than others. ಅಂದರೆ ಸಾಮಾನ್ಯವಾದ ಗುಲಾಮರಿಗಿಂತ ಯಾರ ಒಂದು ತಂದೆ ಮತ್ತು ಮಾಲೀಕರು ಒಬ್ಬನೇ ಆಗಿರ್ತಾನೋ ಅಂಥ ಗುಲಾಮರಿಗೆ ತುಂಬ ತೊಂದರೆಯನ್ನು ಕೊಡ್ತಾಯಿದ್ರು. ಸ್ಪೆಷಲಾಗಿ ಆ ಒಂದು ಮಾಲಕನ ಹೆಂಡತಿ ಅಂತ ನಾವು ಹೇಳ್ಬೋದು. ದೇ ಆರ್ ಇನ್ ಫಸ್ಟ್ ಪ್ಲೇಸ್ ದ ಕಾನ್ಸ್ಟೆಂಟ್ ಅಫೆನ್ಸ್ ಟು ದೇರ್ ಮಿಸ್ಟ್ರೆಸ್. ಅಂದರೆ ಆ ಮಾಲೀಕನ ಹೆಂಡತಿ ಕೂಡ ಮಕ್ಕಳಿಗೆ ತೊಂದರೆಯನ್ನು ಕೊಡ್ತಾಯಿದ್ರು. ಸೊ ಯಾಕೆ ಇವಳು ತೊಂದರೆ ಕೊಡ್ತಾಳೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ. ಸಿ ಈಸ್ ಎವರ್ ಡಿಸ್ಪೋಸ್ ಟು ಫೈಂಡ್ ಫಾಲ್ಟ್ ವಿತ್ ದೆಮ್, ದೇ ಕ್ಯಾನ್ ಸೆಲ್ಡಮ್ ಡೂ ಎನಿಥಿಂಗ್ ಟು ಪ್ಲೀಸ್ ಹರ್. ಸಿ ಈಸ್ ನೆವರ್ ಬೆಟರ್ ಪ್ಲೀಸ್ ದೆನ್ ವೆನ್ ಸಿ ದೆನ್ ಅಂಡರ್ ದ ಲ್ಯಾಶ್. ಸೊ ಇಲ್ಲಿ ಲ್ಯಾಶ್ ಅಂದ್ರೇನು? ಹೊಡೆಯೋದು ಅಂತ ಅರ್ಥ. ಕೋಲಿ ಅಂತೂ ನಾವು ಚಾಟಿಂದ ಹೊಡೆಯೋದು. ಸೊ ಇಲ್ಲಿ ಮಾಲೀಕನ ಹೆಂಡತಿ ಕೂಡ ಈ ಗುಲಾಮ ಮಕ್ಕಳಿಗೆ ಏನು ಮಾಡ್ತಿದ್ರು? ಬಾರ್ಕೋಲಿಂದ ಹೊಡಿತಕ್ಕಂಥದ್ದನ್ನು ಮಾಡ್ತಿದ್ರು. ಎಸ್ಪೆಷಲಿ ವೆನ್ ಸಿ ಸಸ್ಪೆಕ್ಟ್ಸ್ ಹರ್ ಹಸ್ಬೆಂಡ್ ಆಫ್ ಶೋಯಿಂಗ್ ಟು ಹಿಸ್ ಮುಲ್ಯಾಟೋ ಚಿಲ್ಡ್ರನ್. ಮುಲ್ಯಾಟೋ ಚಿಲ್ಡ್ರನ್ ಅಂದರೆ ಮಲ ಮಕ್ಕಳು ಅಂತ, ಅಂದರೆ ಕರಿಯರು ಮತ್ತು ಬಿಳಿಯರಿಂದ ಕೂಡಿದಂಥ ಮಕ್ಕಳು. ಆ ಮಕ್ಕಳು ಅಂದರೆ ಇಲ್ಲಿ ಮಾಲಕ ಮತ್ತು ತಂದೆ ಒಬ್ಬನೇ ಆದಂಥ ಅವರು ಏನು ಮಾಡ್ತಿದ್ದಾರೆ? ತಮ್ಮ ಮಕ್ಕಳಿಗೆ ಬಹಳ ಒಂದು ಪ್ರೀತಿಯನ್ನು ತೋರಿಸಿದಾಗ ಸಹಜವಾಗಿ ಈ ತಾಯಿ ಮಲತಾಯಿ ಏನು ಮಾಡ್ತಿದ್ರು ಅಂದರೆ ಆ ಮಕ್ಕಳನ್ನು ಹೊಡೆಯೋದು ಮಾಡ್ತಿದ್ರು. ಚಿಲ್ಡ್ರನ್ ಫೇವರ್ಸ್ ವಿಚ್ ಸಿ ವಿತ್ ಹೋಲ್ಡ್ಸ್ ಫ್ರಾಮ್ ಹಿಸ್ ಬ್ಲ್ಯಾಕ್ ಸ್ಲೇವ್ಸ್ ದ ಮಾಸ್ಟರ್ ಈಸ್ ಫ್ರೀಕ್ವೆಂಟ್ಲಿ ಕಂಪೆಲ್ಡ್ ಟು ಸೆಲ್ ಹಿಸ್. ಕಂಪೆಲ್ ಅಂದ್ರೇನು? ಒತ್ತಾಯ ಮಾಡೋದು. ಕಂಪೆಲ್ ಮೀನ್ಸ್ ಒತ್ತಾಯ. ಟು ಸೆಲ್ ದಿಸ್ ಕ್ಲಾಸ್ ಆಫ್ ಹಿಸ್ ಸ್ಲೇವ್ಸ್. ಸೊ ಒಂದು ವೇಳೆ ಆ ಮಗು ಒಂದು ವೇಳೆ ಏನಾದರೂ ಅಬ್ಜೆಕ್ಷನ್ ಮಾಡಿದರೆ ಅಥವಾ ತಂದೆ ಆದವನು ಆ ಮಗುವಿಗೆ ಜಾಸ್ತಿ ಕೇರ್ ಮಾಡ್ತಾಯಿದ್ರೆ ಸಹಜವಾಗಿ ಆ ಮಾಲೀಕನ ಹೆಂಡತಿಗೆ ಏನಾಗ್ತಿತ್ತು? ಕೋಪ ಬರ್ತಾಯಿತ್ತು. ಸೊ ಆ ಮಾಲೀಕನ ಮೇಲೆ ಒತ್ತಾಯ ಮಾಡ್ತಿದ್ರು ಆ ಮಗುವನ್ನು ಮಾರಿ ಹಾಕಿ ಅಂತ. ಔಟ್ ಆಫ್ ಡಿಫರೆನ್ಸ್ ಟು ದ ಫೀಲಿಂಗ್ ಆಫ್ ಹಿಸ್ ವೈಟ್ ವೈಫ್ ಆ್ಯಂಡ್ cruel as the deed may strike anyone to be, for a man to sell his own children to human flesh mongers. ಫ್ಲೆಶ್ ಮಾಂಗರರ್ಸ್ ಅಂದ್ರೇನು? ಮಾಂಸ ಮಾರುವವರು, ಮಾಂಸ ಮಾರುವಂಥ ಅವರಿಗೆ ಈ ಮಕ್ಕಳನ್ನು ಮಾರ್ತಾಯಿದ್ರು. ಇಟ್ ಈಸ್ ಆಫನ್ ಟು ಡಿಕ್ಟೇಟ್ ಆಫ್ ಹ್ಯುಮ್ಯಾನಿಟಿ. ಸೊ ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀವಿ ಈಗ. ಓಕೆ, ಈ ಪೇಜಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ ಈಗ. For him to do so, for unless he do this, he must not only whip ಅಂದ್ರೇನು? ಹೊಡೆಯೋದು, ಚಾಟಿಂದ ಹೊಡೆಯೋದು, them himself, but must stand by and see one white son tie up his brother of but few shades darker complexion than himself. ಅಂದರೆ ಕಪ್ಪು ಮಗು ಬಿಳಿ ಮಗು ಅಂತ ಭೇದ ಭಾವವನ್ನು ಮಾಡಿ ಕಪ್ಪು ಮಗುವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ರು. ಆ್ಯಂಡ್ ಪ್ಲೇ ದ ಗೋರಿ ಲ್ಯಾಶ್. ಸೊ ಇಲ್ಲಿ ಗೋರಿ ಅಂತಕ್ಕಂಥ ಒಂದು ಪದದ ಅರ್ಥವನ್ನು ನೋಡಿದಾಗ ರಕ್ತಸಿಕ್ತ. ಲ್ಯಾಶ್ ಅಂದರೆ ಹೊಡೆಯೋದು, ಅಂದರೆ ರಕ್ತ ಬರುವ ಹಾಗೆ ಹೊಡಿತಾ ಇದ್ದರು. ಟು ಹಿಸ್ ನೆಕೆಡ್ ಬ್ಯಾಕ್ ಅಂದರೆ ಅವನನ್ನು ಶರ್ಟ್ಗಳನ್ನು ಕಳೆದು ಬೆನ್ನ ಮೇಲೆ ರಕ್ತ ಕಾರುವ ಹಾಗೆ ಹೊಡಿತಾ ಇದ್ದರು. ಆ್ಯಂಡ್ ಹಿಫ್ ಈ ಲಿಸ್ಪ್ ಒನ್ ವರ್ಡ್ ಆರ್ ಡಿಸಪ್ರೂವ್. ಲಿಸ್ಪ್ ಅಂದ್ರೇನು? ತೊದಲು ನೋಡಿಯೋದು. ಒಂದು ಮಾತನ್ನು ಅವ್ರು ಏನಾದರೂ ವಿರುದ್ಧವಾಗಿ ಮಾತಾಡಿದ್ರು ಅಥವಾ ಆ ಥರ ಹೊಡೆಯೋದನ್ನು ಒಪ್ಕೊಳ್ಳಿಲ್ಲ ಅಂದರೆ ಇಟ್ ಈಸ್ ಸೆಟ್ ಡೌನ್ ಟು ಹಿಸ್ ಪೇರೆಂಟಲ್ ಪೆನಾಲ್ಟಿ ಆ್ಯಂಡ್ ಓನ್ಲಿ ಮೇಕ್ಸ್ ಅ ಬೆಟರ್
ಬ್ಯಾಡ್ ಮ್ಯಾಟರ್ ವರ್ಸ್ ಬೋತ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ದ ಸ್ಲೇವ್ ಹೋಮ್ ಹಿ ವುಡ್ ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್. ಸೊ ಈ ಥರ ಯಾವುದಾದ್ರೂ ಗುಲಾಮ ಮಗು ವಿರುದ್ಧವಾಗಿ ಮಾತಾಡಿದ್ರೆ ಅವರಿಗೆ ಈ ಥರದ ಒಂದು ಪನಿಷ್ಮೆಂಟನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋಣ. I have had 2 masters. My first master's name was Antony. I do not remember his first name. He was generally called Captain Antony, a title which I presume ಅಂದ್ರೇನು ಊಹಿಸೋದು. He acquired by sailing a craft on the Chesapeake Bay ಅಂತಲೇ ಕರಿತೀವಿ. ಅಂದರೆ ಇಲ್ಲಿ ಈ ಮಾಸ್ಟರ್ ಅಂದರೆ ಈ ಫ್ರೆಡ್ರಿಕ್ ಡೌಗ್ಲಾಸ್ ಏನಿದ್ರು ಅವರಿಗೆ ಇಬ್ಬರು ಮಾಲೀಕರಿದ್ದರು. ಒಬ್ಬನ ಹೆಸರು ಏನಂದರೆ ಆ್ಯಂಟೋನಿ. ಸೊ ಆ್ಯಂಟೋನಿ ಅಂತಕ್ಕಂಥ ಅವನು ಮೂಲ ಹೆಸರು ಇವ್ರಿಗೆ ಗೊತ್ತಿಲ್ಲ, ಬಟ್ ಆ್ಯಂಟೋನಿ ಅಂತ ಕರಿತಿದ್ರು ಅಂತ ಮಾತ್ರ ಗೊತ್ತಿದೆ. ಅವರನ್ನು ಆ್ಯಂಟೋನಿ, ಕ್ಯಾಪ್ಟನ್ ಆ್ಯಂಟೋನಿ ಅಂತ ಕರಿತಾಯಿದ್ರು. ಸೊ ಕ್ಯಾಪ್ಟನ್ ಅಂತ ಯಾಕೆ ಕರಿತಿದ್ದಾರೆ, ಅವರು ಹಡಗಿನಲ್ಲಿ ಈ ಕ್ಯಾಸ್ಪಿಕ್ ಬೇಯನ್ನು ಅಂದರೆ ಆ ಒಂದು ಸಮುದ್ರವನ್ನು ದಾಟ್ಕೊಂಡು ಹೋಗ್ತಕ್ಕಂಥದ್ದು, ಆ ಸಮುದ್ರದಲ್ಲಿ ಅವರು ಈ ದೋಣಿಯಲ್ಲಿ ಹೋಗ್ತಾಯಿದ್ರು. ಕ್ರಾಫ್ಟ್ ಅಂದರೆ ದೋಣಿ ಅಂತ ಹೇಳ್ತೀವಿ, ಶಿಪ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಅವರು ಕ್ಯಾಪ್ಟನ್ ಅಂದಿರಬಹುದು ಅಂತ ಇಲ್ಲಿ ಡೌಗ್ಲಾಸ್ ಅವರು ಹೇಳ್ತಾರೆ. ಹಿ ವಾಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ರಿಚ್ ಸ್ಲೇವ್ ಹೋಲ್ಡರ್. ಸೊ ಈ ಆ್ಯಂಟೋನಿ ಅವನು ಅಷ್ಟು ಶ್ರೀಮಂತವಾದ ಒಬ್ಬ ಗುಲಾಮಗಿರಿಯನ್ನು ಮಕ್ಕಳನ್ನು ಹೊಂದಿದಂಥ ಮಾಲಕ ಆಗಿರಲಿಲ್ಲ, ತುಂಬ ಸಾದ ಮಾಲೀಕ ಅಂತ ಹೇಳ್ಬೋದು. ಹಿ ಓನ್ 2 or 3 ಫಾರ್ಮ್ಸ್. ಈ ಆ್ಯಂಟೋನಿಗೆ ಕೇವಲ 2 ಅಥವಾ 3 ಫಾರ್ಮ್ಸ್ಗಳಿದ್ದು, ಫಾರ್ಮ್ಸ್ ಅಂದರೆ ಮನೆ ತೋಟಗಳು ಅಂತ ಹೇಳ್ತೀವಿ. ಆ್ಯಂಡ್ ಅಬೌಟ್ 30 ಸ್ಲೇವ್ಸ್. ಅವನ ಹತ್ರ 30 ಜನ ಗುಲಾಮ ಮಕ್ಕಳಿದ್ವು. ಹಿಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ವೇರ್ ಅಂಡರ್ ಕೇರ್ ಆಫ್ ಅನ್ ಓವರ್ಸೀರ್ ಅಂದರೆ ಮೇಲ್ವಿಚಾರಣೆ ಅಂತ ಹೇಳ್ತೀವಿ. ಸೊ ಈ ಒಂದು 30 ಜನ ಗುಲಾಮರನ್ನು ನೋಡ್ಕೊಳ್ಳೋ ಸಲುವಾಗಿ ಓವರ್ಸೀರ್ಸನ್ನು ಇಟ್ಟಿದ್ದರು. ಓವರ್ಸೀರ್ಸ್ ಅಂದರೆ ಮೇಲ್ವಿಚಾರಕರು. ದ ಓವರ್ಸೀರ್ಸ್ ನೇಮ್ ವಾಸ್ ಪ್ಲಮ್ಮರ್. ಸೊ ಈ ಗುಲಾಮಗಿರಿ ಮಕ್ಕಳನ್ನು ನೋಡ್ಕೋ ಸಲುವಾಗಿ ಆ್ಯಂಟೋನಿ ಏನು ಮಾಡಿದಂದರೆ ಓವರ್ಸೀರ್ಗಳನ್ನ ಇಟ್ಟಿದ್ದ, ಮೇಲ್ವಿಚಾರಕರನ್ನ ಇಟ್ಟಿದ್ದ. ಆ ಮೇಲ್ವಿಚಾರಕನ ಹೆಸರೇ ಪ್ಲಮ್ಮರ್. ಸೊ ಮಿಸ್ಟರ್ ಪ್ಲಮ್ಮರ್ ವಾಸ್ ಅ ಮಿಸರೇಬಲ್ ಡ್ರಂಕಾರ್ಡ್. ಸೊ ಈ ಪ್ಲಮ್ಮರ್ ತುಂಬ ಕುಡುಕಾಗಿದ್ದ, ಸಾಕಷ್ಟು ಕುಡಿತಾ ಇದ್ದ. ಪ್ರೊಫೆನ್ ಸ್ವೀವರರ್ ಅಂತ ನಾವನ್ನ ಹೇಳ್ತಾರೆ. ಪ್ರೊಫೆನ್ ಸ್ವೀವರರ್ ಅಂದರೆ ಒಂದು ಅಶುದ್ಧವಾದ, ಅಲೌಕಿಕವಾದ ಜೀವನವನ್ನು ಅಂದರೆ ತುಂಬಾ ನೀಚವಾದ ಜೀವನವನ್ನು ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಎ ಸೇವೇಜ್ ಮೋನ್ಸ್ಟರ್ ಅಂದರೆ ಅನಾಗರಿಕ ಒಬ್ಬ ರಾಕ್ಷಸ ಥರ ವರ್ತಿಸ್ತಾ ಇದ್ದ. ಯಾರು? ಮಿಸ್ಟರ್ ಪ್ಲಮ್ಮರ್. ಹಿ ಆಲ್ವೇಸ್ ವೆಂಟ್ ಆರ್ಮ್ಡ್ ವಿತ್ cow skin and a heavy cudgel, cudgel. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ ಆ ಒಂದು ಮಿಸ್ಟರ್ ಪ್ಲಮ್ಮರ್ ಕೈಯಲ್ಲಿ ಯಾವಾಗಲೂ ಒಂದು ಬಾರ್ಕೋಲ್ ಇರ್ತಿತ್ತು. ಕೌ ಸ್ಕಿನ್ ಅಂದ್ರೇನು ನಾವಿಲ್ಲಿ ಬಾರ್ಕೋಲ್ ಅಂತ ಕರಿತೀವಿ ಅಥವಾ ಚಾಟಿ ಅಂತ ಕರಿತೀವಿ. ಮತ್ತು ಒಂದು ಕೈಯಲ್ಲಿ ಯಾವಾಗಲೂ ಒಂದು ರಾಡ್ ಇರ್ತಿತ್ತು, ಕಟ್ಟಿಗೆದ್ದು. ಐ ಹ್ಯಾವ್ ನೋನ್ ಹಿಮ್ ಟು ಕಟ್ ಆ್ಯಂಡ್ ಸ್ಲ್ಯಾಶ್ ದ ವುಮೆನ್ಸ್ ಹೆಡ್ ಸೋ ಹಾರಿಬಲಿ. ಸ್ಲ್ಯಾಶ್ ಅಂದ್ರೇನು? ಸೀಳೋದು. ಸೊ ಅವನು ಏನು ಮಾಡ್ತಿದ್ದ, ತನ್ನ ಕೈಲಿದ್ದಂಥ ಆಯುಧದಿಂದ ಆ ಹೆಣ್ಣು ಮಕ್ಕಳ ತಲೆಗಳನ್ನು ಸೀಳ್ತಾ ಇದ್ನು, ತಲೆಗಳನ್ನು ಒಡೆಯೋದು, ಕುತ್ತಿಗೆಯನ್ನು ಕತ್ತರಿಸೋದು, ಈ ಥರದ ಹಿಂಸೆಯನ್ನು ಈ ಮಿಸ್ಟರ್ ಪ್ಲಮ್ಮರ್ ಮಾಡ್ತಾ ಇದ್ನು. ದ್ಯಾಟ್ ಇವನ್ ಮಾಸ್ಟರ್ ವುಡ್ ಬಿ ಎನ್ರೇಜ್ ಅಂದರೆ ಕೋಪಗೊಳ್ಳು ಎಟ್ ಹಿಸ್ ಕ್ರುಯಾಲಿಟಿ. ಸೊ ಈ ಮಿಸ್ಟರ್ ಪ್ಲಮ್ಮರ್ ಎಷ್ಟು ಮಟ್ಟಿಗೆ ಗುಲಾಮರಿಗೆ ಶಿಕ್ಷೆ ಕೊಡ್ತಾ ಇದ್ದಾನಂದರೆ ಕೆಲವೊಂದು ಬಾರಿ ಮಾಲೀಕರೇ ಇವನನ್ನು ಬೈತಿದ್ರು, ಅಷ್ಟು ಯಾಕೆ ಶಿಕ್ಷೆ ಕೊಟ್ಟಿದ್ಯಾ ಅಂತ. ಅಷ್ಟು ಒಬ್ಬ ಕಲ್ಲು ಹೃದಯದ ವ್ಯಕ್ತಿಯಾಗಿದ್ದ ಮಿಸ್ಟರ್ ಪ್ಲಮ್ಮರ್. ಆ್ಯಂಡ್ ವುಡ್ ಥ್ರಿಯೇಟನ್ ಟು ವಿಪ್ ಹಿಮ್ ಇಫ್ ಹಿ ಡಿಡ್ ನಾಟ್ ಮೈಂಡ್ ಹಿಮ್ಸೆಲ್ಫ್. ಸೊ ಅವ್ನ ಮಾತನ್ನು ಕೇಳಿಲ್ಲ ಅಂದರೆ ಕೆಲವೊಬ್ಬರ ಸಲ ಮಾಲೀಕರೇ ಅವರನ್ನು ಹೊಡಿತಾ ಇದ್ದರು. ಮಾಸ್ಟರ್ ಹವೆವರ್ ವಾಸ್ ನಾಟ್ ಅ ಹ್ಯೂಮನ್ ಸ್ಲೇವ್ ಹೋಲ್ಡರ್. ಮಾಸ್ಟರ್ ಅಂತೂ ನಿಜವಾದ ಮಾನವೀಯತೆಯನ್ನು ಹೊಂದದೇ ಇರತಕ್ಕಂಥ ವ್ಯಕ್ತಿ ಆಗಿದ್ನು. ಇಟ್ ರಿಕ್ವೈರ್ಡ್. ಸೊ ಈಗ ನಾವು ಪಾಠದ ಕೊನೆಯ ಪೇಜಿಗೆ ಬರ್ತಾ ಇದ್ವಿ. ಇಟ್ ರಿಕ್ವೈರ್ಡ್ ಎಕ್ಸ್ಟ್ರಾ ಆರ್ಡಿನರಿ ಬಾರ್ಬ್ಯಾರಿಟಿ ಆನ್ ದ ಪಾರ್ಟ್ ಆಫ್ ಆ್ಯನ್ ಓವರ್ಸಿ ಟು ಅಫೆಕ್ಟ್ ಹಿಮ್. ಸೊ ಇಲ್ಲಿ ನೋಡಿ ನಾವು ವರ್ಡ್ ಮೀನಿಂಗ್ ಹೇಳ್ತಾನೆ. ಬಾರ್ಬ್ಯಾರಿಟಿ ಅಂದರೆ ಅನಾಗರಿಕತೆ ಅಂತಲೇ ಹೇಳ್ತೀವಿ. ಅನಾಗರಿಕತೆ, ಅನ್ಸಿವಿಲೈಸ್ಡ್. ಇವರು ಎಷ್ಟು ವರ್ತನೆ ಮಾಡ್ತಿದ್ದಾರೆ, ಅನಾಗರಿಕರ ಥರ ವರ್ತನೆ ಮಾಡ್ತಾ ಇದ್ದ ಮಿಸ್ಟರ್ ಪ್ಲಮ್ಮರ್. ಹಿ ವಾಸ್ ಅ ಕ್ರೂಯಲ್ ಮ್ಯಾನ್ ಹಾರ್ಡನ್ಡ್ ಬೈ ಅ ಲಾಂಗ್ ಲೈಫ್ ಆಫ್ ಸ್ಲೇವ್ ಹೋಲ್ಡಿಂಗ್. ಈ ಗುಲಾಮರನ್ನು ಸಾಕಿ ಅವನು ಎಷ್ಟು ಮಟ್ಟಿಗೆ ಒಂದು ಜೀವನ ಒಂದು ನರಕ ಯಾತನೆ ಆಗಿತ್ತು ಅಂದರೆ ತುಂಬಾ ತೊಂದರೆಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದ. He would at a time seem to take a great pleasure in whipping a slaves. ಈ ಗುಲಾಮರನ್ನು ಹೊಡೆಯೋದರಲ್ಲಿ ಇವರು ತುಂಬ ಸಂತೋಷವನ್ನು ಕಾಣ್ತಿದ್ದರು. ಐ ಹ್ಯಾವ್ ಆಫನ್ ಬಿನ್ ಅವೇಕನ್ಡ್ ಎಟ್ ದಿ ಡಾನ್ ಆಫ್ ಡಾನ್ ಅಂದರೆ ಇಲ್ಲಿ ಅರುಣೋದಯ ಅಥವಾ ಸೂರ್ಯೋದಯ ಆಫ್ ಡೇ ಬೈ ದ ಮೋಸ್ಟ್ ಹಾರ್ಟ್ ರೆಂಡರಿಂಗ್ ಸ್ಟ್ರೈಕ್ಸ್ ಅಂದರೆ ಹೃದಯ ವಿದ್ರಾವಕವಾಗಿ ಕೂಗೋದು. ಆಫ್ ಎನ್ ಓನ್ ಆಂಟ್ ಆಫ್ ಮೈಂಡ್. ಸೊ ಈ ಡೌಗ್ಲಸ್ ಅವರ
ಆಂಟನ್ನು ನಸುಕಿನ ಜಾಗದಲ್ಲಿ ಹೊಡೆಯೋದನ್ನು ಪ್ರತಿ ಬಾರಿ ಇವ್ರು ಕೇಳ್ತಾ ಇದ್ರು ನಮ್ಮ ಡೌಗ್ಲಾಸ್ ಅವರು. ಅಂದರೆ ಈ ಆಂಟಗೆ ಏನು ಮಾಡ್ತಿದ್ರು ಅಂದರೆ ಈ ಗುಲಾಮಗಿರಿಯ ಮಾಲೀಕರು ತುಂಬಾ ಹೊಡಿತಾ ಇದ್ದರು. ಹೂಮ್ ಹಿ ಯೂಸ್ ಟು ಟೈ ಅಪ್ ಅಂದ್ರೇನು, ಕಟ್ಟೋದು. ಅಂದರೆ ಅವರನ್ನು ಇವರು ಕಟ್ಟಿ ಹಾಕೋದು. ಹೆಂಗೆ ಮಾಡ್ತಿದ್ರು ಆ ಒಂದು ಆಂಟಿಗೆ, ಅಂದರೆ ಈ ಡೌಗ್ಲಾಸ್ ಅವರ ಆಂಟನ್ನು ಯಾವ ಥರ ಪನಿಷ್ಮೆಂಟ್ ಕೊಡ್ತಿದ್ರು ಅಂತ ಇಲ್ಲಿ ನೋಡೋಣ. ಹೂಮ್ ಹಿ ಯೂಸ್ ಟು ಟೈ ಅಪ್ ಟು ಜಾಯಿಸ್ಟ್ ಅಂದರೆ ನಾವು ಏನಂತೀವಿ, ತೊಲೆ ಅಂತ ಹೇಳ್ತೀವಿ. ಅಂದರೆ ಒಂದು ದೊಡ್ಡ ಕಟ್ಟಿಗೆಗೆ ಆ ಹೆಣ್ಣು ಮಗಳನ್ನು ಕಟ್ತಾ ಇದ್ದರು. ವೀಪ್ ಆನ್ ಹರ್ ನೆಕೆಡ್ ಬ್ಯಾಕ್, ಅವಳನ್ನು ಬೆತ್ತಲೆ ಮಾಡಿ ಅವಳ ಬೆನ್ನ ಮೇಲೆ ತುಂಬಾ ಹೊಡಿತಾ ಇದ್ದರು ಬಾರ್ಕೋಲ್ದಿಂದ ಅಥವಾ ಚಾಟಿದಿಂದ. ಟಿಲ್ ಸಿ ವಾಸ್ ಲಿಟರಲಿ ಕವರ್ಡ್ ವಿತ್ ಬ್ಲಡ್, ಮೈ ಮೇಲೆ ರಕ್ತ ಬರೋ ತನಕ ಹೊಡಿತಾ ಇದ್ದರು. ನೋ ವರ್ಡ್ಸ್, ನೋ ಟಿಯರ್ಸ್, ನೋ ಪ್ರೇಯರ್, ಒಂದು ಮಾತು ಆಡೋ ಹಾಗಿರಲಿಲ್ಲ, ಒಂದು ಕಣ್ಣೀರು ತೆಗೆಯೋ ಹಾಗಾಗಿರಲಿಲ್ಲ, ಯಾವುದೇ ಪ್ರೇಯರ್ ಕೂಡ ಮಾಡೋ ಹಾಗಿರಲಿಲ್ಲ. ಎಷ್ಟು ಹೊಡೆದ್ರೂ ಕೂಡ ಸೈಲೆಂಟಾಗಿ ಇರಬೇಕು. ಫ್ರಾಮ್ ಹಿಸ್ ಗೌರಿ ವಿಕ್ಟಿಮ್, ಸೊ ಇಲ್ಲಿ ಗೌರಿ ಅಂದ್ರೇನು, ರಕ್ತ ಸಿಕ್ತ, ತುಂಬಾ ರಕ್ತ ಹತ್ತಿದ್ದು. ಸೀಮ್ಡ್ ಟು ಮೂವ್ ಹಿಸ್ ಐರನ್ ಹಾರ್ಟ್ ಫ್ರಮ್ ಇಟ್ಸ್ ಬ್ಲಡ್ಡಿ ಪರ್ಪೋಸ್, ಸೊ ರಕ್ತ ಬರುವ ಹಾಗೆ ಹೊಡೆಯೋ ತನಕ ಅವ್ರಿಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ದ ಲೌಡರ್ ಸಿ ಸ್ಕ್ರೀಮ್ ಅಂದ್ರೇನು, ಚೀರೋದು. ಅವಳು ಹೊಡೆಯೋ ಟೈಮಲ್ಲಿ ತುಂಬ ಜೋರಾಗಿ ಕೂಗಿದ್ರೆ, ದ ಹಾರ್ಡರ್ ಸಿ ವಿಪ್ಡ್, ಅಂದರೆ ಅವಳು ಸ್ವಲ್ಪ ಏನಾದರೂ ಜೋರಾಗಿ ಕೂಗಿದ್ರೆ ಇನ್ನೂ ಜಾಸ್ತಿನೇ ಹೊಡೆತ ಬೀಳ್ತಾ ಇದ್ವು. ಆ್ಯಂಡ್ ವೇ ದ ಬ್ಲಡ್ ರ್ಯಾನ್ ಫಾಸ್ಟೆಸ್ಟ್ ದೇರ್ ಹಿ ವಿಪ್ಡ್ ಲಾಂಗೆಸ್ಟ್, ಇನ್ನು ಅವಳ ಮೈ ಮೇಲಿಂದ ಎಲ್ಲಿ ರಕ್ತ ಚಿಮ್ತಾ ಇತ್ತೋ ಆ ಜಾಗದಲ್ಲಿ ಇನ್ನಷ್ಟು ಹೊಡಿತಾ ಇದ್ರು. ನೋಡಿ ಗುಲಾಮಗಿರಿಗೆ ಎಷ್ಟು ಕ್ರೂರವಾಗಿ ನೋಡ್ಕೋತಾ ಇದ್ರು ಅಂತ. ಅವರಿಗೆ ಹೊಡೆಯೋದು ಅಷ್ಟೇ ಅಲ್ಲ, ಯಾವ ಒಂದು ಸ್ಥಳದಲ್ಲಿ ರಕ್ತ ಬರುತ್ತೋ ರಕ್ತ ಬರೋ ಜಾಗದಲ್ಲೇ ಮತ್ತಿಷ್ಟು ಆಳವಾಗಿ ಹೊಡಿತಾ ಇದ್ರು. ಹಿ ವುಡ್ ವಿಪ್ ಹರ್ ಟು ಮೇಕ್ ಹರ್ ಸ್ಕ್ರೀಮ್ ಆ್ಯಂಡ್ ವಿಪ್ ಹರ್ ಟು ಮೇಕ್ ಹರ್ ಹಶ್ ಅಂದರೆ ಆಯಾಸ ಆಗೋದು, ಟಯರ್ಡ್ ಆಗೋದು. ಹಶ್ ಅಂದರೆ ಇಲ್ಲೇನು, ನಿಷೇಧ, ಅಂದರೆ ಅವಳು ಸೈಲೆಂಟ್ ಆಗುವವರೆಗೆ ಹೀಗೆ ಹೊಡಿತಾ ಇದ್ದರು. ಅವಳು ಕೂಗಿ ರಕ್ತಸ್ರಾವಾಗಿ ಚಕ್ರ ಬಂದು ಬೀಳೋ ತನಕ ಹೊಡಿತಾನೆ ಇದ್ದರು. ಆ್ಯಂಡ್ ನಾಟ್ ಅಂಟಿಲ್ ಓವರ್ಕಮ್ ಬೈ ಫಟ್ಟಿಗ್ ಅಂದರೆ ಆಯಾಸ. ವುಡ್ ಹಿ ಸೀಸ್ ಟು ಸ್ವಿಂಗ್ ದ ಬ್ಲಡ್ ಕಾಟೆಡ್ ಕೌ ಸ್ಕಿನ್, ಸೊ ಎಷ್ಟರ ಮಟ್ಟಿಗೆ ಅವರು ತಮ್ಮ ಕ್ರೂರತೆಯನ್ನು ಮೆರಿತಾ ಇದ್ರು ಅಂದರೆ ಆ ಆಂಟಿಗೆ ಹೊಡೆಯೋ ಮೂಲಕ ತಮ್ಮ ಕೈಯಿರ್ತಕ್ಕಂಥ ಚಾಟಿಗೆ ರಕ್ತ ಹತ್ತಿರ್ತದಲ್ಲ, ಆ ಬಾರ್ಕೋಲು ಅಥವಾ ಆ ಒಂದು ಚಾಟಿಯನ್ನು ಸುತ್ತಿ ಎಲ್ಲ ಕಡೆ ತೋರಿಸ್ತಕ್ಕಂಥದ್ದೊಂದು ಸುತ್ತಾ ಮಜಾ ಮಾಡ್ತಾಯಿದ್ರು. ಇಟ್ ವಾಸ್ ಅ ಮೋಸ್ಟ್ ಟೆರಿಬಲ್ ಸ್ಪೆಕ್ಟೆಕಲ್, ಸೊ ಇದು ತುಂಬ ಒಂದು ಭಯಾನಕವಾದಂಥ ಒಂದು ನೋಟ ಅಂತಲೇ ಹೇಳ್ಬೋದು. ಆ ರಕ್ತ ಹರಿದಂಥ ಬಾರ್ಕೋಲನ್ನು ಎಲ್ಲರನ್ನ ತೋರಿಸ್ತಾ ಇದ್ದರು. ಇಷ್ಟು ಒಂದು ಕ್ರೌರತೆಯನ್ನು ಅವರು ಮೆರಿತಾ ಇದ್ದರು ಅಂತ. ಫ್ರಮ್ ಮೈ ಅರ್ಲಿಯೆಸ್ಟ್ ರೀಕಲೆಕ್ಷನ್ ಐ ಡೇಟ್ ದ ಎಂಟರ್ಟೈನ್ಮೆಂಟ್ ಆಫ್ a deep conviction that slavery would not always be able to hold me within its foul embrace. ಫೌಲ್ ಎಂಬ್ರೇಸ್ ಅಂದರೆ ಒಂದು ಅನೈತಿಕವಾದ ಒಂದು ಅಪ್ಪುಗೆ ಅಂತ ನಾವು ಹೇಳ್ತೀವಿ. ಕನ್ವಿಕ್ಷನ್ ಅಂದರೆ ಅಪರಾಧ. ಸೊ ಇಂಥ ಒಂದು ಅಪರಾಧ, ಇಂಥ ಒಂದು ಶೋಚನೀಯವಾದ ಸ್ಥಿತಿ, ಇಂಥ ಒಂದು ಅನೈತಿಕವಾದ ಸ್ಥಿತಿಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡಿದ್ದೆ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ ದ ಡಾರ್ಕೆಸ್ಟ್ ಅವರ್ಸ್ ಆಫ್ ಮೈ ಕರಿಯರ್ ಇನ್ ಸ್ಲೇವರಿ, ನನ್ನ ದಿನದ ಅತಿ ದುಃಖದ ದಿನಗಳು ನಾನು ಗುಲಾಮಗಿರಿಯಲ್ಲೇ ಕಳೆದಿದ್ದೀನಿ. ಬಾಲ್ಯದ ದಿನಗಳು, ಅವರ ಹೆಚ್ಚು ಕಡಿಮೆ ಸಮಯವನ್ನು, ತಮ್ಮ ಜೀವಿತ ಅವಧಿಯನ್ನು ಗುಲಾಮಗಿರಿಯಲ್ಲೇ ಕಳೆದಿದ್ದನ್ನು ನಾವಿಲ್ಲಿ ಎಷ್ಟು ಒಂದು ಹಿಂಸೆದಿಂದ ಕೂಡಿತ್ತು ಅಂತ ನಾವಿಲ್ಲಿ ತಿಳ್ಕೊತೀವಿ. ದಿಸ್ ಲಿವಿಂಗ್ ವರ್ಡ್ ಆಫ್ ಫೇತ್ ಆ್ಯಂಡ್ ಸ್ಪಿರಿಟ್ ಆಫ್ ಹೋಪ್ ಡಿಪಾರ್ಟ್ ನಾಟ್ ಫ್ರಮ್ ಮೀ. ಸೊ ಇಷ್ಟೆಲ್ಲ ಒಂದು ಕ್ರೂರತೆ, ಇಷ್ಟೆಲ್ಲ ಶಿಕ್ಷೆ ಕೊಟ್ಟಿದ್ರು ಕೂಡ ಅವರಲ್ಲಿರ್ತಕ್ಕಂಥ ಆ ಒಂದು ನಂಬಿಕೆ, ಈ ಜಗತ್ತಿನ ಬಗ್ಗೆ ಒಂದು ನಂಬಿಕೆ ಆಗಿರ್ಬೋದು ಅಥವಾ ಒಂದು ಸ್ಫೂರ್ತಿ ಆಗಿರ್ಬೋದು, ಇವರಿಂದ ಯಾವುದೇ ಕಾರಣಕ್ಕೂ ಆ ಒಂದು ಸ್ಫೂರ್ತಿಯನ್ನು ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ. ಬಟ್ ರಿಮೇನ್ ಲೈಕ್ ಮಿನಿಸ್ಟರಿಂಗ್ ಆ್ಯಂಜಿಲ್ಸ್ ಅಂದರೆ ಮಿನಿಸ್ಟರಿಂಗ್ ಅಂದರೆ ಸಲ್ಲಿಸೋದು, ಆ್ಯಂಜಿಲ್ಸ್ ಅಂದರೆ ದೇವತೆಗಳು. ಸೊ ಇವತ್ತು ಆ ಒಂದು ಸಮಸ್ಯೆಯಿಂದ ನಾನು ತಪ್ಪಿಸ್ಕೊಂಡು ಬಂದಲಿಕ್ಕೆ ಈ ದೇವಾದಿ ದೇವತೆಗಳೇ ಕಾರಣ ಅಂತ ದೇವರಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಟು ಚೀರ್ ಮೀ ಥ್ರೂ ದ ಗ್ಲೂಮ್ ಅಂದರೆ ಅಂಧಕಾರ ಅಥವಾ ಕತ್ತಲೆ ಅಂತ. ಈ ಒಂದು ಅಂಧಕಾರ, ಈ ಒಂದು ಕತ್ತಲೆ, ಇಂಥ ಶಿಕ್ಷೆಯಿಂದ ನಾನು ಇವತ್ತು ಹೊರಗೆ ಬರಲಿಕ್ಕೆ ಆ ದೇವರೇ ಕಾರಣ. ದಿಸ್ ಗುಡ್ ಸ್ಪಿರಿಟ್ ವಾಸ್ ಫ್ರಮ್ ಗಾಡ್ ಆ್ಯಂಡ್ ಟು ಹಿಮ್ ಐ ಆಫರ್ ಥ್ಯಾಂಕ್ ಗಿವಿಂಗ್ ಆ್ಯಂಡ್ ಪ್ರೇಸ್. ಸೊ ನನ್ನನ್ನು ಇಂಥ ಒಂದು ಕ್ರೂರತೆಯಿಂದ ನನಗೆ ಜೀವಂತವಾಗಿ ಉಳಿಸಿ ನನಗೆ ಮತ್ತೆ ಸ್ವಾತಂತ್ರ್ಯವನ್ನು ಕೊಡಿಸಿದಲ್ಲ, ಆ ದೇವರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಅಂತ ದೇವರನ್ನು ನಾನು ಹಾಡಿ ಹೊಗಳ್ತೀನಿ ಅಂತೇಳಿ ಇಲ್ಲಿ ಡೌಗ್ಲಾಸ್ ಅವರು ಹೇಳ್ತಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ಪಾಠದ ಸಾರಾಂಶವನ್ನು ನೋಡ್ಕೊಂಡಿವಿ.
ಗುಲಾಮಗಿರಿ ಪದ್ಧತಿ ಹೇಗಿರುತ್ತೆ, ಆ ಗುಲಾಮಗಿರಿ ಪದ್ಧತಿಯನ್ನು ಮೀರಿ ಡೌಗ್ಲಾಸ್ ಅವರು ಹೇಗೆ ತಮ್ಮ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ರು, ಹೇಗೆ ತಮ್ಮ ಜೀವನ ಚರಿತ್ರೆಯನ್ನು ಬರೆದ್ರು ಅಂತ ಅವುಗಳನ್ನು ತಿಳ್ಕೊಂಡಿದ್ವಿ. ಈಗಾಗಲೇ PUC ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂತೆ ಎಲ್ಲ 9 ಚಾಪ್ಟರ್ಗಳ ಒಂದು ಸಮರಿ ಆಗಿರ್ಬೋದು, ಕ್ವಶನ್ ಆನ್ಸರ್ ವೀಡಿಯೋನ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ನೋಡ್ಬೋದು. ಸೊ ಈ ಪಾಠದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.